सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತೆ 7ನೇ ಅಧ್ಯಾಯ, ದಿ ಫಸ್ಟ್ ವರ್ಸ್, ಅದನ್ನು ನೋಡ್ತಾ ಬಂದಿದ್ದೀವಿ. ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಮಯ್ಯಾನಂತ ಮಹಾಂಬೋಧು ವಿಶ್ವಪೋತ ಇತಸ್ತತಃ ಭ್ರಮತಿ ಸ್ವಾಂತವಾತೇನ ನಮಮ ಅಸ್ತಿ ಅಸಹಿಷ್ಣುತ. ಇಲ್ಲಿ ಜನಕ ಮಹಾರಾಜ ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣ, ಎ ರಿಯಲೈಸ್ಡ್ ಮಾಸ್ಟರ್. ಸಾಮಾನ್ಯವಾಗಿ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ತಾನೆ ಇರುತ್ತೆ. ಪ್ರಪಂಚದಲ್ಲಿ ನಾವು ಅನೇಕಗಳನ್ನು ನೋಡ್ತೀವಿ, ಅನೇಕ ಅನುಭವಗಳು ನಮಗಾಗತ್ತೆ. ಆಗ ನಮ್ಮ ಮನಸ್ಸು ಎಷ್ಟೊಂದು ಗಲಿಬಿಲಿಗೊಳ್ಳುತ್ತೆ, ಡಿಸ್ಟರ್ಬ್ ಆಗತ್ತೆ. ನಮ್ಮ ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಹೇಗೆ ಆಗತ್ತೆ, ಆ ರೀತಿ ಈ ರಿಯಲೈಸ್ಡ್ ಮಾಸ್ಟರ್ ಅಥವಾ ಒಬ್ಬ ಎಲ್ಲವನ್ನ ತಿಳ್ಕೊಂಡಿರುವಂತಹ ಜ್ಞಾನಿ ಅಂತ ನಾವೇನು ಕರಿತೀವಿ, ಅಂತಹವನ ಮನಸ್ಸು ಯಾಕೆ ಡಿಸ್ಟರ್ಬ್ ಆಗೋದಿಲ್ಲ? ಅವನ ಬುದ್ಧಿಯಲ್ಲಿ ಈ ವಿಕಾರ ಅನ್ನುವಂತಹದ್ದು ಇರೋದಿಲ್ವಾ? ಯಾಕೆಂತಂದರೆ ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್ ಅಂತ ಹೇಳಿದ ನಂತರ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿ ಹೋಗಿದೆ, ಅವನೆಲ್ಲವನ್ನ ತಿಳ್ಕೊಂಡಿದ್ದಾನೆ. ಈ ರೀತಿ ಮಾತನಾಡಿದಾಗ ಅವನು ಕೂಡ ನಮ್ಮಂತೆ ಒಬ್ಬ ಮನುಷ್ಯ. ನಾವು ಹೇಗೆ ಹಸಿವೆ ಆದಾಗ ಊಟ ಮಾಡ್ತೀವಿ, ಎಲ್ಲರೂ ಹೋಗಬೇಕು ಅಂತಂದಾಗ ಹೋಗ್ತೀವಿ, ಎಲ್ಲಿಂದನೋ ಬರ್ತೀವಿ, ನಮಗೂ ಕೂಡ ಹಸಿವೆ ಬಾಯಾರಿಕೆ ಆಗಿರುತ್ತೆ. ಅದೇ ರೀತಿ ನಾವು ರಿಯಲೈಸ್ಡ್ ಮಾಸ್ಟರ್, ಅವನಿಗೇನೋ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತಂದಾಗ ಅವನು ಕೂಡ ನೋಡೋದಕ್ಕೆ ನಮ್ಮಂತನೇ ಇರ್ತಾನೆ. ನಾವು ಹೇಗೆ ಅಲ್ಲಿ ಇಲ್ಲಿ ಓಡಾಡ್ತೀವಿ, ಅದೇ ರೀತಿ ಅವನು ಎಲ್ಲಿಗೋ ಹೋಗ್ತಾನೆ, ಎಲ್ಲಿಂದನೋ ಬರ್ತಾನೆ. ಅವನು ಕೂಡ ಹಸಿವೆ ಬಾಯಾರಿಕೆಗಳು, ಊಟ ಮಾಡ್ತಾನೆ, ನೀರು ಕುಡಿತಾನೆ. ಸೊ ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಮೇಲ್ನೋಟದಲ್ಲಿ ಕಂಡು ಬರೋದಿಲ್ಲ. ಬಟ್ ಅನೇಕ ವಿಚಾರಗಳು, ಅನೇಕ ವಿಷಯಗಳು, ಕೆಲವೊಂದು ಘಟನೆಗಳು ನನ್ನ ಮನಸ್ಸನ್ನು ಕಲಕತ್ತೆ, ನಾನು ಡಿಸ್ಟರ್ಬ್ ಆಗ್ತೀನಿ. ಬಟ್ ಆ ರೀತಿಯಲ್ಲಿ ಆ ಮನುಷ್ಯನಿಗೆ ಯಾಕೆ ಆಗೋದಿಲ್ಲ? ಅವನ ಬುದ್ಧಿಯಲ್ಲಿ ವಿಕಾರ ಅದು ಇರೋದಿಲ್ವಾ? ಇಂತಹ ಪ್ರಶ್ನೆ ಬರುತ್ತೆ. ಬಟ್ ಇಲ್ಲಿ ಅವನ ಮನಸ್ಸು ಬುದ್ಧಿಯಲ್ಲೂ ಕೂಡ ವಿಕಾರ ಅನ್ನುವಂತಹದ್ದು ಉಂಟಾಗುತ್ತೆ. ದೇರ್ ಇಸ್ ನೋ ಡೌಟ್. ನಮಗೆ ಹೇಗೆ ಹಸಿವು ಬಾಯಾರಿಕೆ ಅನ್ನುವಂತಹದ್ದಾಗತ್ತೆ, ಈವನ್ ಫಾರ್ ಎ ರಿಯಲೈಸ್ಡ್ ಮಾಸ್ಟರ್, ಅವನಿಗೂ ಕೂಡ ಅವನ ಮನಸ್ಸು ಬುದ್ಧಿಯಲ್ಲೂ ಕೂಡ ಈ ಒಂದು ವಿಕಾರತ್ವ ಅನ್ನುವಂತಹದ್ದು ಉಂಟಾಗುತ್ತೆ. ಬಟ್ ನಾವು ಹ್ಯಾಂಡ್ಲ್ ಮಾಡೋ ರೀತಿಯಲ್ಲಿ ಅದಕ್ಕಿಂತ ಭಿನ್ನವಾಗಿ ಅವನು ಹ್ಯಾಂಡ್ಲ್ ಮಾಡ್ತಾನೆ. ಸೊ ಯಾವುದೇ ಒಂದು ಅಹಿತಕರ ಘಟನೆ ಎನ್ನುವಂತಹದ್ದಾದಾಗ ಅಥವಾ ಯಾವುದೇ ಒಂದು ಸನ್ನಿವೇಶದಲ್ಲಿ ಅವನು ಯಾವುದಕ್ಕೂ ಅಂಟುಕೊಂಡಿರೋದಿಲ್ಲ. ಈ ನಾನತ್ವ ಅಂತ ನಾವೇನು ಹೇಳ್ತೀವಿ, ಪ್ರಪಂಚದ ವಸ್ತು ವಿಷಯ ಅಂತ, ಅವುಗಳು ಯಾವುದರಿಂದಲೂ ಕೂಡ ಅವನು ಬಾಧೆಗೆ ಒಳಪಡೋದಿಲ್ಲ. ಯಾಕೆಂತಂದ್ರೆ ಹಿ ನೋಸ್ ದಿ ಟ್ರೂತ್. ಯಾವುದೇ ಒಂದು ಅಹಿತಕರ ಘಟನೆಗಳು ಆಗ್ತಾ ಇದೆ ಅಂತಂದಾಗ ಹಿ ವಿಲ್ ಜಸ್ಟ್ ವಾಚ್ ಇಟ್ ಆಸ್ ಎ ಸಾಕ್ಷಿ.
ಅವನು ಕೇವಲ ಸಾಕ್ಷಿಭೂತನಾಗಿರ್ತಾನೆ ಅಷ್ಟೇ ಹೊತ್ತು ಅವುಗಳನ್ನು ನೋಡ್ತಾನೆ. ಹಿ ವಿಲ್ ನಾಟ್ ರಿಯಾಕ್ಟ್, ಮತ್ತು ಯಾವುದಕ್ಕೂ ಅವನು ಅಂಟ್ಕೊಂಡಿರೋದಿಲ್ಲ. ಸೊ ಪ್ರಪಂಚದ ನಾನತ್ವ ಅನ್ನುವಂತಹದ್ದು ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನ ಮನಸ್ಸಿನಲ್ಲಿ ವಿಕಾರ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಂದರೆ, ಈವನ್ ಅವನ ಬುದ್ಧಿಯಲ್ಲೂ ಕೂಡ ವಿಕಾರ ಅನ್ನುವಂತಹದ್ದು ಇರುತ್ತೆ. ಬಟ್ ಹಿ ಈಸ್ ದಿ ನೋವರ್ ಆಫ್ ದಿ ಟ್ರೂತ್. ಈ ಕಾರಣದಿಂದ ಅಂತಹ ಮಹಾತ್ಮ ಅವುಗಳ ಕಾರಣದಿಂದ ಗೊಂದಲಕ್ಕೆ ಈಡಾಗಿ ನೋವು, ದುಃಖ ಇತರಗಳನ್ನು ಅವನು ಅನುಭವಿಸೋದಿಲ್ಲ. ಹಿ ವಿಲ್ ಬಿ ಎ ಸಾಕ್ಷಿಭೂತ, ಜಸ್ಟ್ ಲೈಕ್ ಹಿ ವಿಲ್ ಜಸ್ಟ್ ವಿಟ್ನೆಸ್. ಸೊ he knows that he is Sachidananda. He knows that he is Atma Swarupi. So nothing can disturb him. ಸೊ ಈ ಆಧಾರದ ಮೇಲೆ ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ದ ರಿಯಲೈಸ್ಡ್ ಮಾಸ್ಟರ್, ಈವನ್ ದ ಕಿಂಗ್ ಜನಕ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಸೊ ಹಿ ಸೇಸ್, ನ ಮಯಿ ಅಸ್ತಿ ಅಸಹಿಷ್ಣುತ, ದೇರ್ಫೋರ್ ಐ ಡು ನಾಟ್ ಹ್ಯಾವ್ ಇಂಟಾಲರೆನ್ಸ್. ಸಹಿಷ್ಣುತೆ ಎನ್ನುವಂತಹದ್ದು ನನ್ನಲ್ಲಿ ಇದೆ. ಬಟ್ ಇಂತಹ ಒಂದು ಟಾಲರೆನ್ಸ್ ಅಥವಾ ಸಹಿಷ್ಣುತೆ ಅಂತ ಏನು ವೇದಾಂತ ಹೇಳ್ತಾ ಇದೆ, ಹೌ ಟು ಪ್ರಾಕ್ಟೀಸ್ ದಿಸ್? ಈವನ್ ಇಟ್ ಇಸ್ ಎ ಕ್ವಶನ್ ಆಫ್ ಅರ್ಜುನ. ಪರಮಾತ್ಮ ಶ್ರೀಕೃಷ್ಣನನ್ನು ಅರ್ಜುನ ಕೂಡ ಕೇಳ್ತಾನೆ, ಹೌ ಟು ಪ್ರಾಕ್ಟೀಸ್ ದಿಸ್ ಸಹಿಷ್ಣುತೆ? ಸೊ ಪರಮಾತ್ಮ ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ಅನಿತ್ಯ ತಾನ್ ತಿತಿಕ್ಷ್ವಸ್ವ ಭಾರತ. ಪರಮಾತ್ಮ ಹೇಳ್ತಾನೆ, ಅರ್ಜುನ ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆಯನ್ನು ಮಾಡಿರ್ತಾನೆ. ಸೊ ದಿ ಲಾರ್ಡ್ ಸೇಸ್, ಹೇ ಅರ್ಜುನ, ಯು ಹ್ಯಾವ್ ಟು ಪ್ರಾಕ್ಟೀಸ್. ದೆರ್ ಇಸ್ ನೋ ಶಾರ್ಟ್ ಕಟ್. ನೀನು ಅಭ್ಯಾಸ ಮಾಡದೆ ಹೋದರೆ ಅದು ನಿನಗೆ ಅಷ್ಟು ಸುಲಭವಾಗಿ ನಿನಗೆ ಸಿಗೋದಿಲ್ಲ. ಸೊ ಅಕಾರ್ಡಿಂಗ್ ಟು ವೇದಾಂತ, ಇಟ್ ಕ್ಲಿಯರ್ಲಿ ಸೇಸ್, ಇಂದ್ರಿಯಗಳು ಆನ್ ದೇರ್ ಓನ್ ದೇ ಕೆನಾಟ್ ಗ್ರಾಸ್ಪ್ ದಿ ವಿಷಯ ವಸ್ತುಗಳು, ದ ಸೆನ್ಸ್ ಆಬ್ಜೆಕ್ಟ್ಸ್. ಸೊ ಆನ್ ದೇರ್ ಓನ್ ದೀಸ್ ಸೆನ್ಸ್ ಆರ್ಗನ್ಸ್ ದೇ ಕೆನಾಟ್ ಗ್ರಾಸ್ಪ್ ದಿ ಸೆನ್ಸ್ ಆಬ್ಜೆಕ್ಟ್ಸ್. ಅವುಗಳಿಗೆ ಅಂತಹ ಶಕ್ತಿನೇ ಇಲ್ಲ, ಸ್ವಂತ ಶಕ್ತಿನೇ ಇಲ್ಲ. ಬಟ್ ಯೂಸಿಂಗ್ ದಿ ಸೆನ್ಸ್ ಆರ್ಗನ್ಸ್, ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದನ್ನೇ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಹೇಳ್ತಾ ಇದ್ದಾನೆ ಅರ್ಜುನನ ಪ್ರಶ್ನೆಗೆ. ಇಂದ್ರಿಯಗಳಿಗೆ ಅಂತಹ ಶಕ್ತಿ ಇಲ್ಲ. ಪ್ರಪಂಚಕ್ಕೆ ನುಗ್ಗಿ ಅಲ್ಲಿರುವಂತಹ ವಸ್ತು ವಿಷಯಗಳ ಬಗ್ಗೆ ನೇರವಾಗಿ ಜ್ಞಾನವನ್ನು ಅವುಗಳೇ ಹೋಗಿ ತಂದುಕೊಡುತ್ತವೆ. ಅಂತಹ ಶಕ್ತಿ ಸೆನ್ಸ್ ಆರ್ಗನ್ಸ್ಗಳಿಗೆ ಇಲ್ಲ. ಬಟ್ ಇಲ್ಲಿ ದೆರ್ ಈಸ್ ಎ ಮೀಡಿಯೇಟರ್. ಸೊ ಯೂಸಿಂಗ್ ದಿ ಸೆನ್ಸ್ ಆರ್ಗನ್ಸ್, ಈ ಸೆನ್ಸ್ ಆರ್ಗನ್ಸ್ ಅಂತಂದರೆ ಈ ಇಂದ್ರಿಯಗಳು ಅನ್ನುವಂತಹ ಉಪಕರಣಗಳನ್ನು, ಟೂಲ್ಸ್ಗಳನ್ನು, ಅವುಗಳ ಮೂಲಕ ಬಾಹ್ಯ ಪ್ರಪಂಚದ ಅನೇಕಗಳನ್ನು ಈ ಅಹಂಕಾರ ಅನ್ನುವಂತಹದ್ದು ಸಂಪಾದನೆ ಮಾಡುತ್ತೆ. ಸೊ ಹೂ ಇಸ್ ದಿಸ್ ಅಹಂಕಾರ? ದಟ್ ಅಹಂಕಾರ ಇಸ್ ಕಾಲ್ಡ್ ದಿ ಜೀವಾತ್ಮ. ಸೊ ಅದರಿಂದ ಅರ್ಜುನ, ಇಲ್ಲಿ ನಿನ್ನ ಪ್ರಯತ್ನ ಇಲ್ಲದೆ ಆ ಇಂದ್ರಿಯಗಳು ತಾವಾಗಿಯೇ ಹೊರ ಪ್ರಪಂಚಕ್ಕೆ ನುಗ್ಗೋದಿಲ್ಲ. ಸೊ ಈ ಕಾರಣದಿಂದ ಇಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೆರ್ ಇಸ್ ನೋ ಶಾರ್ಟ್ ಕಟ್, ಯು ಹ್ಯಾವ್ ಟು ಪ್ರಾಕ್ಟೀಸ್. ಇದನ್ನು ಅಭ್ಯಾಸ ಮಾಡದೆ ಹೋದರೆ ಇದು ಅಷ್ಟು ಸುಲಭವಾಗಿ ಇದು ಸಿಗೋದಿಲ್ಲ. ಸೊ ಹಿಯರ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತಂದರೆ, ಇಫ್ ದಿ ಅಹಂಕಾರಿ ಡಸ್ ನಾಟ್ ಕಾಂಟ್ಯಾಕ್ಟ್ ದಿ ಸೆನ್ಸ್ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್ ಥ್ರೂ ದೀಸ್ ಸೆನ್ಸ್ ಆರ್ಗನ್ಸ್, ಆಗ ಈ ಪ್ರಪಂಚದ ನಾನತ್ವ ಅನ್ನುವಂತಹದ್ದು, ದಟ್ ಮೀನ್ಸ್ ವಿಷಯ ವಸ್ತುಗಳು ಅನ್ನುವಂತಹದ್ದು, ಅವುಗಳು ತಾನಾಗಿಯೇ ಈ ಅಹಂಕಾರಿಯನ್ನು ಹುಡುಕೊಂಡು ಬರೋದಿಲ್ಲ. ಈ ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ಅನೇಕಗಳಿದೆ. ದೃಶ್ಯ ಪ್ರಪಂಚ ಅಂತ ಹೇಳಿದಾಗ ಈ ಪ್ರಪಂಚದಲ್ಲಿ ನಾವು ಅನೇಕಗಳನ್ನು ನೋಡ್ತೀವಿ. ಸೊ ಪ್ರಪಂಚದಲ್ಲಿ ಅವುಗಳೆಲ್ಲ ಎಲ್ಲೆಲ್ಲೋ ಅವುಗಳ ಪಾಡಿಗೆ ಅವುಗಳಿರುತ್ತೆ. ಅವುಗಳು ಯಾವುದು ನಾನಿರೋ ಜಾಗಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಈ ಇಂದ್ರಿಯಗಳು ಮತ್ತು ಅಹಂಕಾರಿ ಅವುಗಳೇನು ಮಾಡುತ್ತವೆ ಅಂತಂದರೆ, ಯೂಸಿಂಗ್ ದಿ ಸೆನ್ಸ್ ಆರ್ಗನ್ಸ್, ದಿಸ್ ಅಹಂಕಾರಿ he goes near the sense objects.
ಸೊ ಈ ಇಂದ್ರಿಯಗಳು ಅಂತ ಹೇಳಿದಾಗ ಅವುಗಳಿಗೆ ನೇರವಾಗಿ ಪ್ರಪಂಚಕ್ಕೆ ನುಗ್ಗಿ ಅಲ್ಲಿರುವಂತಹದ್ದನ್ನು ಎತ್ಕೊಂಬಂದು ನಮಗೆ ಕೊಡುವಂತಹ ಶಕ್ತಿ ಇಲ್ಲ. ಅಲ್ಲಿ ಅವುಗಳನ್ನು ನಾನು ಪ್ರಚೋದನೆ ಮಾಡ್ತೀನಿ. ಇಲ್ಲಿ ನಾನು ಅನ್ನುವಂತಹದ್ದು ಅಹಂಕಾರ. ಸೊ ಇಟ್ ಈಸ್ ದಿ ಜೀವಾತ್ಮ. ಸೊ ಅವನು ಹಿ ಯೂಸಸ್ ದೀಸ್ ಸೆನ್ಸ್ ಆರ್ಗನ್ಸ್. ಹಿ ಗೋಸ್ ಟು ದಿ ವರ್ಲ್ಡ್ ಅಂಡ್ ಗೆಟ್ ದೋಸ್ ನಾನತ್ವ. ಬಿಕಾಸ್ ಆಫ್ ದಟ್ ಹಿ ಎಂಜಾಯ್ಸ್ ಅಂಡ್ ಸಫರ್ಸ್. ಸೊ ಇಂದ್ರಿಯಗಳಿಗೆ ಸ್ವಂತಹ ಅಂತಹ ಶಕ್ತಿ ಇಲ್ಲ. ಅವುಗಳು ಪ್ರಪಂಚದಲ್ಲಿರುವಂತಹದ್ದನ್ನು ನಮಗೆ ತಂದುಕೊಡೋದಿಲ್ಲ. ನಾನು ಅವುಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಸೊ ನನ್ನಲ್ಲಿ ಅಂತಹ ಆಸಕ್ತಿ, ಆಸೆ, ಬಯಕೆಗಳು ಹುಟ್ಟಿ ಅವುಗಳ ಜೊತೆಗೆ ನಾನು ಸಂಘವನ್ನು ಬೆಳೆಸಿಕೊಂಡಾಗ ಯೂಸಿಂಗ್ ದೀಸ್ ಸೆನ್ಸ್ ಆರ್ಗನ್ಸ್, ಇಂದ್ರಿಯಗಳು ಅನ್ನುವಂತಹ ಈ ಉಪಕರಣಗಳನ್ನು ನಾನು ಉಪಯೋಗಿಸ್ಕೊಂಡು ನಾನೇನು ಮಾಡ್ತೀನಿ, ಪ್ರಪಂಚಕ್ಕೆ ನುಗ್ಗುತ್ತೀನಿ ನಾನು. So it is because of the desire, it is because of the sangha of the ahankara, he uses the sense organs. So ಅವುಗಳು ತಾವಾಗಿಯೇ ಬರೋದಿಲ್ಲ. ಪ್ರಪಂಚದ ವಿಷಯ ವಸ್ತುಗಳ ಸ್ವಭಾವ ಅದು ಹೇಗೆ ಅಂತಂದರೆ, ದೇ ಆರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಅವುಗಳಲ್ಲಿ ನಿರಂತರವಾಗಿ ಬದಲಾವಣೆಗಳು ಆಗ್ತಾ ಇರುತ್ತವೆ. ದೇ ಕಮಿಂಗ್ ಟು ದಿಸ್ ಎಕ್ಸಿಸ್ಟೆನ್ಸ್. ಅವುಗಳು ಹೇಗೆ ಪ್ರಪಂಚಕ್ಕೆ ಬಂದಿವೆ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಒಂದು ಸಮಯದಲ್ಲಿ ಅವುಗಳ ನಾಶ ಕೂಡ ಆಗುತ್ತೆ. ಸೊ ಪ್ರಪಂಚಕ್ಕೆ ಯಾವುದು ಒಂದು ಬಂದ ನಂತರ ಅವುಗಳು ಸ್ವಲ್ಪ ಕಾಲ ಇಲ್ಲಿದ್ದು ಅವುಗಳು ನಾಶವನ್ನು ಹೊಂದಲೇಬೇಕು. ದಿ ಸ್ವಭಾವ ಆಫ್ ದಿ ವಿಷಯ ವಸ್ತುಗಳು ಅಂತಂದರೆ ಇಟ್ ಈಸ್ ನಾಟ್ ಪರ್ಮನೆಂಟ್. ಅದನ್ನು ಇಲ್ಲಿ ಕಾನ್ಸ್ಟೆಂಟ್ಲಿ ದೇ ಆರ್ ಚೇಂಜಿಂಗ್ ಅಂತ ಹೇಳ್ತಾ ಇರುವಂತಹದ್ದು. ಸೊ ದೇ ಆಲ್ಸೋ ಡೆಸ್ಟ್ರಾಯ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಅವುಗಳು ಶಾಶ್ವತ ಅಲ್ಲ. ದೇ ಆರ್ ನಾಟ್ ಪರ್ಮನೆಂಟ್. ಸೊ ಯಾರಿಗೆ ಈ ಒಂದು ಸತ್ಯ ಗೊತ್ತಿದೆ, ಪ್ರಪಂಚದ ವಸ್ತು ವಿಷಯಗಳು ದೇ ಆರ್ ನಾಟ್ ಪರ್ಮನೆಂಟ್. ಅವುಗಳು ಬರ್ತಾ ಇರುತ್ತವೆ, ಸ್ವಲ್ಪ ಕಾಲ ಇಲ್ಲಿರುತ್ತವೆ, ನಂತರ ನಾಶವಾಗುತ್ತೆ. ದಿಸ್ ಈಸ್ ದಿ ಟ್ರೂತ್. ಸೊ ಯಾರಿಗೆ ಇಂತಹ ಟ್ರೂತ್ ಗೊತ್ತಿರುತ್ತೆ ಅಂತಹವನು ಇವುಗಳಿಗೆ ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಟೈಮ್. ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಟೈಮ್, ಸಮಯ. ಈ ಸಮಯ ಅನ್ನುವಂತಹ ಈ ಕಾಲ ಪ್ರವಾಹದಲ್ಲಿ ಎಲ್ಲ ವಸ್ತುಗಳು, ಘಟನೆಗಳು, ಸಿಚುವೇಶನ್ಸ್ ಅಂತ ನಾವು ಹೇಳ್ತೀವಿ, ಹಾಗೂ ಕೆಲವು ರೀತಿಯ ಪರಿಸರ, ವಾತಾವರಣ ಅಂತ ಹೇಳ್ತೀವಿ. ಅಂದರೆ ಅವೆಲ್ಲ ನಮ್ಮ ಸುತ್ತಮುತ್ತಲೂ ಇರುವಂತಹದ್ದು. ಅವೆಲ್ಲವೂ ಕೂಡ ಭೂತಕಾಲದಿಂದ ವರ್ತಮಾನಕ್ಕೆ ಹರಿದು ಬಂದು ನಮಗೆ ಕೆಲವು ಅನುಭವಗಳನ್ನು ಕೊಡುತ್ತವೆ. ಆ ನಂತರ ಅವುಗಳ ಸ್ವಭಾವ ಏನು ಅಂತಂದರೆ, ಅವುಗಳು ಇಲ್ಲಿ ಪ್ರಪಂಚದಲ್ಲಿ ನಿಲ್ಲದೆ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತವೆ. ಸೊ ಪ್ರಪಂಚ ಕೊಡುವಂತಹ ಈ ಎಲ್ಲ ಅನುಭವಗಳಿಗೆ ದೇರ್ ಈಸ್ ಎ ಬಿಗಿನಿಂಗ್ ಆ್ಯಂಡ್ ದೇರ್ ಈಸ್ ಎನ್ ಎಂಡ್. ಸೊ ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ಕೇವಲ ವಿಷಯ ವಸ್ತುಗಳು ಮಾತ್ರ ಇದೆ. ಅವುಗಳನ್ನು ನಾನು ಪ್ರಪಂಚದಿಂದ ಪಡ್ಕೋಬಹುದು ಅಷ್ಟು ಮಾತ್ರ ಅಲ್ಲ. ಈವನ್ ದಿ ಎಕ್ಸ್ಪೀರಿಯನ್ಸಸ್, ಪ್ರಪಂಚ ಕೊಡುವಂತಹ ಅನೇಕ ಅನುಭವಗಳು ಅಲಾಂಗ್ ವಿತ್ ದಿ ವಸ್ತು ವಿಷಯ, ಅವೆಲ್ಲವುಗಳಿಗೆ ಒಂದು ಆರಂಭ ಇದೆ. ಒಂದು ಆರಂಭ ಇದೆ ಅಂತಂದ ಮೇಲೆ ಮುಂದಿನ ಪರಿಣಾಮ ಏನು ಅಂತಂದರೆ ಅವುಗಳಿಗೆ ನಾಶ ಅನ್ನುವಂತಹದ್ದು ಕೂಡ ಅಷ್ಟೇ ಸತ್ಯ. There is an end also. So this is the truth. Here Arjuna, know this truth. ಆದ್ದರಿಂದ ನೀನು ಇವುಗಳನ್ನು ಸಹಿಸಿಕೊಳ್ಳಲೇಬೇಕು. ತಾನ್ ತಿತಿಕ್ಷ್ವಸ್ವ ಭಾರತ. ದೇರ್ ಇಸ್ ನೋ ಅದರ್ ವೇ, ದೇರ್ ಇಸ್ ನೋ ಶಾರ್ಟ್ ಕಟ್. ನೀನು ಇವುಗಳನ್ನು ಸಹಿಸಿಕೊಳ್ಳಲೇಬೇಕು. ಎಕ್ಸಾಕ್ಟ್ಲಿ ಇದೇ ವಿಚಾರವನ್ನು ಇಲ್ಲಿ ಜನಕ ಮಹಾರಾಜ ಹಿ ಸೇಸ್, ಶುದ್ಧ ಚೈತನ್ಯ ಅವನು ಹೇಳ್ತಾ ಇದ್ದಾನೆ, ನಾನು ತಾಳ್ಮೆಯನ್ನು ಮೀರೋದಿಲ್ಲ. ಇಲ್ಲಿ ಶುದ್ಧ ಚೈತನ್ಯ ಜನಕ ಮಹಾರಾಜನಿಗೆ ಗೊತ್ತು, ನಾನು ಆತ್ಮಸ್ವರೂಪಿ. ಆ್ಯಂಡ್ ಹಿ ಈಸ್ ದಿ ನೋವರ್ ಆಫ್ ದಿ ಟ್ರೂತ್, ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಸೊ ಹಿ ಸೇಸ್, ಇವುಗಳಿಗೆ ನಾನು ಡಿಸ್ಟರ್ಬ್ ಆಗೋದಿಲ್ಲ. ಇವುಗಳೆಲ್ಲ ಬರುತ್ತವೆ, ಸ್ವಲ್ಪ ಕಾಲ ಇರುತ್ತವೆ, ನಂತರ ನಾಶವಾಗಿ ಹೋಗುತ್ತೆ.
ಬಂದು ಹೋಗುವಂತಹದ್ದು ಯಾವುದು ಪರ್ಮನೆಂಟ್ ಅಲ್ಲ ಅಂತಂದ ಮೇಲೆ ಇಂಪರ್ಮನೆಂಟ್ ವಸ್ತು ವಿಷಯಗಳಿಗೆ ನಾನು ಯಾಕೆ ನನ್ನ ಮನಸ್ಸಿನಲ್ಲಿ ಗೊಂದಲವನ್ನು ತಂದುಕೊಂಡು ವೈ ಐ ಶುಡ್ ಸಫರ್. ಓನ್ಲಿ ಎ ಮೆಚ್ಯೂರ್ಡ್ ಮೈಂಡ್ ಕ್ಯಾನ್ ಥಿಂಕ್ ಲೈಕ್ ದಿಸ್. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಹಿ ಈಸ್ ಕಂಪೇರಿಂಗ್ ಜನಕ ಮಹಾರಾಜ ಶುದ್ಧ ಚೈತನ್ಯ ಅನ್ನುವಂತಹ ಅನಂತ ಸಾಗರದಲ್ಲಿ. ಸಿ ಹಿ ಸೇಸ್ ಐ ಆಮ್ ಆತ್ಮಸ್ವರೂಪಿ. ಸೊ ಆತ್ಮಸ್ವರೂಪಿಯಾದ ನಾನು, ನನ್ನಲ್ಲಿ ಅನಂತ ಸಾಗರ ಅನ್ನುವಂತಹದ್ದು ಒಂದಿದೆ. ಸೊ ಹಿ ಈಸ್ ಕಂಪೇರಿಂಗ್ ಅಂಡ್ ಹಿ ಸೇಸ್ ಶುದ್ಧ ಚೈತನ್ಯ ಅನ್ನುವಂತಹ ಅನಂತ ಸಾಗರದಲ್ಲಿ ಅನೇಕ ಅಲೆಗಳು ಹುಟ್ಟತ್ವೆ. ಒಂದು ಸಮುದ್ರ ಅಂತ ಅಂದಮೇಲೆ ಅಲ್ಲಿ ಅಲೆಗಳು ಹುಟ್ಟುವಂತಹದ್ದು ಸಹಜ. ಸಮುದ್ರದಲ್ಲೇ ಅಲೆಗಳು ಹುಟ್ಟತ್ತೆ, ಅಲ್ಲೇ ಅವುಗಳು ಬೆಳೆಯತ್ವೆ, ಮತ್ತೆ ಅಲ್ಲೇ ಅವುಗಳು ಲೀನವಾಗತ್ವೆ. ದಟ್ ಈಸ್ ದಿ ಡಿಸ್ಟ್ರಕ್ಷನ್ ಆಫ್ ದಿ ವೇವ್ಸ್. ಸೊ ಇದು ಸಹಜ ಸ್ವಭಾವ, ಇಟ್ ಈಸ್ ವೆರಿ ನ್ಯಾಚುರಲ್. ಸಾಗರ ಅಂತ ಹೇಳಿದಾಗ ಅಲೆಗಳು ಅಲ್ಲಿ ಹುಟ್ಟುವಂತಹದ್ದು, ಅಲೆಗಳು ಅಲ್ಲೇ ಬೆಳೆಯುವಂತಹದ್ದು. ಸ್ವಲ್ಪ ಕಾಲ ಸಮುದ್ರದಲ್ಲಿ ಇರುತ್ತವೆ ಅವು, ನಂತರ ಸಮುದ್ರದಲ್ಲಿಯೇ ಅವುಗಳು ಲೀನವಾಗತ್ವೆ. ಸೊ ಶಾಂತವಾದ ಸಾಗರದಲ್ಲಿ ಮನಸ್ಸು ಅನ್ನುವಂತಹ ಬಿರುಗಾಳಿ, ಅದರ ಕಾರಣದಿಂದ ನಾಮರೂಪಾತ್ಮಕವಾದಂತಹ ಅನೇಕ ಅಲೆಗಳು. ಇಲ್ಲಿ ಅನೇಕ ಅಲೆಗಳು ಅಂತಂದ್ರೆ ಇಟ್ ಈಸ್ ದಿ ಪ್ರಪಂಚವನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಸೊ ಈ ಪ್ರಪಂಚ ಅನ್ನುವಂತಹದ್ದು ಇಲ್ಲಿ ಹುಟ್ಟುಕೊಂಡಿದೆ. ಅದು ಎಲ್ಲಿ ಹುಟ್ಟುಕೊಂಡಿದೆ? ಮನಸ್ಸು. ಅದನ್ನೇ ಇಲ್ಲಿ ಮನಸ್ಸು ಅನ್ನುವ ಬಿರುಗಾಳಿಯ ಕಾರಣದಿಂದ. ಶಾಂತವಾದ ಸಾಗರದಲ್ಲಿ ಬಿರುಗಾಳಿ ಎದ್ದಾಗ ಅಲ್ಲಿ ಅಲೆಗಳು ಹುಟ್ಟತ್ವೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಶಾಂತವಾದ ಮನಸ್ಸು ಉದ್ರೇಕಗೊಂಡಾಗ ಅವನಿಗೆ ಪ್ರಪಂಚ ಕಾಣುತ್ತೆ. ಸೊ ಪ್ರಪಂಚ ಅನ್ನುವಂತಹದ್ದು ಬಿಕಾಸ್ ಆಫ್ ದಿ ಮೈಂಡ್ ಅನ್ನುವಂತಹದ್ದು ಉದ್ರೇಕಗೊಂಡಾಗ, ಬಿರುಗಾಳಿ ಎನ್ನುವಂತಹ ಮನಸ್ಸು ಅಲ್ಲಿ ಬೀಸಿದಾಗ ಅಲೆಗಳು ಹೇಗೆ ಸಾಗರದಲ್ಲಿ ಹುಟ್ಟತ್ವೆ, ಇಟ್ ಈಸ್ ಎಕ್ಸಾಕ್ಟ್ಲಿ ಶುದ್ಧ ಚೈತನ್ಯ ನನ್ನಲ್ಲಿ ಈ ಮನಸ್ಸು ಅನ್ನುವಂತಹದ್ದು ಹುಟ್ಟುಕೊಂಡಾಗ ಅದರ ಜೊತೆಯಲ್ಲಿ ಈ ಪ್ರಪಂಚ ಅನ್ನುವಂತಹದ್ದು ಕೂಡ ಹುಟ್ಟುಕೊಳ್ಳುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹೀಗೆ ತನ್ನದೇ ಆದ ಪ್ರಪಂಚವನ್ನು ತಾನೇ ಸೃಷ್ಟಿ ಮಾಡ್ಕೋತಾನೆ. ಇಲ್ಲಿ ನಾವು ಒಂದು ಪ್ರಪಂಚದಲ್ಲಿ ನಾವೆಲ್ಲ ಅನೇಕರು ಒಟ್ಟಾಗಿ ಇಲ್ಲಿ ನಾವು ಇದೀವಿ ಅಂತ ಹೇಳ್ಕೋತೀವಿ. ಬಟ್ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ ಇದು ನನ್ನ ಪ್ರಪಂಚ ಅಂತ ಹೇಳ್ತೀವಿ, ಮತ್ತೊಬ್ಬ ಹೇಳ್ತಾನೆ ಇದು ನನ್ನ ಪ್ರಪಂಚ ಅಂತ ಹೇಳ್ತಾನೆ. ಸೊ ಅನೇಕ ಸಂದರ್ಭಗಳಲ್ಲಿ ಇದನ್ನು ದಿಸ್ ಈಸ್ ಮೈ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ನಾವೆಲ್ಲ ನಮ್ಮ ಪ್ರಪಂಚವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳುವಂತಹದ್ದು. ಪ್ರಪಂಚದಲ್ಲಿ ಅನೇಕಗಳಿದೆ. ಆ ಅನೇಕಗಳಿದೆಯಲ್ಲ, ಅವುಗಳಲ್ಲಿ ನಾವು ಏನು ಮಾಡ್ತೀವಿ, ಕೆಲವುಗಳನ್ನು ನಾವು ವಿ ಚೂಸ್, ಆಯ್ಕೆ ಮಾಡ್ಕೋತೀವಿ. ಅನೇಕಗಳಿಂದ ತುಂಬಿರುವಂತಹ ಈ ಪ್ರಪಂಚದಲ್ಲಿ ಕೆಲವುಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಐ ಲೈಕ್ ಇಟ್ ಅಂತ ಹೇಳ್ತೀನಿ, ಮತ್ತು ಕೆಲವುಗಳನ್ನು ಐ ಡೋಂಟ್ ಲೈಕ್ ಇಟ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಕೆಲವುಗಳನ್ನು ನಾನು ಇಷ್ಟಪಡ್ತೀನಿ, ಕೆಲವುಗಳು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಸೊ ಕೆಲವುಗಳನ್ನು ಇಷ್ಟಪಡೋದು ಮತ್ತು ಇಷ್ಟಪಡದೇ ಇರುವಂತಹದ್ದು ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಅದರಿಂದ ಅವುಗಳು ಬೇರೆಯವರದ್ದಲ್ಲ. ಇಲ್ಲಿ ಪ್ರಪಂಚದಲ್ಲಿ ಕೆಲವುಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಇವುಗಳಲ್ಲಿ ನನಗೆ ಕೆಲವು ಇಷ್ಟ ಅಂತ ಹೇಳ್ತೀನಿ, ಮತ್ತೊಂದನ್ನು ಇಷ್ಟ ಇಲ್ಲ ಅಂತ ನಾನು ಹೇಳ್ತೀನಿ. ದಟ್ ಮೀನ್ಸ್ ಇದು ನನ್ನ ಪ್ರಪಂಚ, ಇದು ನನಗೆ ಸಂಬಂಧಪಟ್ಟಿರುವಂತಹದ್ದು, ಇದು ಬೇರೆಯವರಿಗೆ ಸಂಬಂಧಪಟ್ಟಿರುವಂತಹದ್ದಲ್ಲ. ಸೊ ಯಾವಾಗ ನನಗೆ ಸಂಬಂಧಪಟ್ಟಿರುವಂತಹದ್ದನ್ನು ಇಲ್ಲಿ ಲೈಕ್ಸ್ ಅಂತ ನಾನು ಹೇಳ್ತೀನಿ, ಆಗ ಅದನ್ನು ನಾನು ಇಟ್ ಈಸ್ ಮೈ ಪ್ರಪಂಚ ಅಂತ ಹೇಳ್ತೀನಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಮತ್ತೊಬ್ಬ ಕೆಲವುಗಳನ್ನು ಇಷ್ಟಪಡ್ತಾನೆ, ಕೆಲವುಗಳನ್ನು ಇಷ್ಟಪಡೋದಿಲ್ಲ. ಅವನು ಕೂಡ ಕೆಲವುಗಳನ್ನು ಚೂಸ್ ಮಾಡ್ಕೋತಾನೆ. ಆ್ಯಂಡ್ ಹಿ ಸೇಸ್, ಹಿ ಕಾಲ್ಸ್ ಇಟ್ ದಿಸ್ ಈಸ್ ಮೈ ವರ್ಲ್ಡ್. ಹೀಗೆ ಪ್ರತಿಯೊಬ್ಬರೂ ಕೂಡ ಈ ಪ್ರಪಂಚದಲ್ಲಿ ಇದ್ದುಕೊಂಡು ಈ ಪ್ರಪಂಚದಲ್ಲಿರುವಂತಹ ಕೆಲವುಗಳನ್ನು ನನಗಿಷ್ಟ ಅಂತ ಹೇಳಿ ಅನೇಕರು ಅವರುಗಳದೇ ಆದಂತಹ ಪ್ರಪಂಚವನ್ನು ಅವರುಗಳೇ ಸೃಷ್ಟಿ ಮಾಡ್ಕೋತಾ ಇದ್ದಾರೆ ಇಲ್ಲಿ. ಸೊ ದೇರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಪ್ರಪಂಚ ಹೇಗೆ ಹುಟ್ಟತ್ತೆ ಅಂತಂದರೆ
It is because of the mind. So mind projects the world. So Janaka, the realized master, he knows the truth. He is the knower of the truth. ಸೊ ಜನಕನ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಉಂಟಾಗುವಂತಹ ನೋವು ನಲಿವುಗಳು ಮತ್ತು ಸಮಾಜದಲ್ಲಿ ಕಂಡುಬರುವಂತಹ ನೋವು ನಲಿವುಗಳು, ಇವುಗಳನ್ನು ವ್ಯಷ್ಟಿ ಮನಸ್ಸು ಮತ್ತು ಪ್ರಪಂಚದ ಸಮಷ್ಟಿ ಮನಸ್ಸು ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ವ್ಯಷ್ಟಿ ಆ್ಯಂಡ್ ಸಮಷ್ಟಿ ಅಂತಂದರೆ, individuality and totality is called the Vyashti and Samashti. So Janaka knows this truth very clearly. He is a Rajarshi, he is a realized master. ಅವನು ಬಹಳ ವಿನಯದಿಂದ ಗಂಭೀರವಾಗಿ ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನ ಸಹಿಸಿಕೊಳ್ತೀನಿ. ಸೊ ನಾನು ತಾಳ್ಮೆಯನ್ನು ದಾಟೋದಿಲ್ಲ. ದಿಸ್ ಈಸ್ ದಿ ಸ್ವಭಾವ ಆಫ್ ದಿ all realized masters in this world. The reality of this prapancha is amazing. ಯಾಕೆ ಅಂತಂದ್ರೆ ಇಲ್ಲಿ ಒಬ್ಬ ಹೇಳ್ತಾನೆ, ಇಟ್ ಈಸ್ ಮೈ ವಿಕ್ಟ್ರಿ, ಇದು ನನ್ನ ಗೆಲುವು ಅಂತ ಹೇಳ್ತಾನೆ. ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಸಿ, ಇಲ್ಲಿ ವಿಚಾರ ಮಾಡುವಂತಹದ್ದು. ವೆನ್ ಸಂಬಡಿ ಸೇಸ್ ಇಟ್ ಈಸ್ ಮೈ ಗೆಲುವು, ನಾವು ಅವನು ಹೇಳ್ತಾ ಇರೋ ದೃಷ್ಟಿಯಿಂದ ಆ ಗೆಲುವನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಅವನು ಹಿ ಸೇಸ್ ಇಟ್ ಈಸ್ ಮೈ ಗೆಲುವು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾನೆ, ಇದು ನನ್ನ ಗೆಲುವು ಅಂತ ಹೇಳ್ತಾ ಇದ್ದಾನೆ. ಸಿ, ಪ್ರಪಂಚದಲ್ಲಿ ಆ ರೀತಿ ಅವನಿಗೆ ಮಾತ್ರ ಗೆಲುವು ಅನ್ನುವಂತಹದ್ದಿಲ್ಲ. ಆ ಗೆಲುವು ಅವನಿಗೆ ಹೇಗೆ ಉಂಟಾಗಿದೆ, ಯು ಹ್ಯಾವ್ ಟು ಥಿಂಕ್. ಸಿ, ಒಬ್ಬ ವ್ಯಕ್ತಿ ವೆನ್ ಹಿ ಸೇಸ್ ದಟ್ ದಿಸ್ ಈಸ್ ಮೈ ವಿಕ್ಟ್ರಿ, we also have to understand, because there is a person. ಇದೇ ಪ್ರಪಂಚದಲ್ಲಿ ಇಲ್ಲಿ ಮತ್ತೊಬ್ಬ ಇದ್ದಾನೆ, ಅವನಿಗೆ ಸೋಲು ಉಂಟಾಗಿದೆ. ಅವನ ಅನುಭವ ಏನು? ಸೋಲು. ಮತ್ತೊಬ್ಬ ವ್ಯಕ್ತಿಯ ಸೋಲಿನ ಅನುಭವ ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ದಿಸ್ ಈಸ್ ಮೈ ಗೆಲುವು, ಇದು ನನ್ನ ಗೆಲುವು ಅಂತ ಹೇಳ್ತಾ ಇದ್ದಾನೆ. ದಿಸ್ ಈಸ್ ದಿ ವೈಭವ ಆಫ್ ದಿಸ್ ಜಗತ್. ಅದಕ್ಕೆ ಜಗತ್ತು ಅಂತ ಹೇಳಿದಾಗ ಇಲ್ಲಿ ಎಲ್ಲವೂ ಇದೆ. ದಿಸ್ ಈಸ್ ದಿ ವೈಭವ ಆಫ್ ದಿಸ್ ಜಗತ್. ಅದಕ್ಕೆ ಸರ್ವವೂ ಬ್ರಹ್ಮಮಯ. ಸೊ ದಿಸ್ ವೈಭವ ಈಸ್ ಕಾಲ್ಡ್ ದಿ ಬ್ರಹ್ಮ. ಅಂಡ್ ವಾಟ್ ಈಸ್ ದಿಸ್ ವರ್ಲ್ಡ್? ಬ್ರಹ್ಮಮಯ. ಮಯ ಅಂತಂದ್ರೆ ಎವ್ರಿಥಿಂಗ್ ಈಸ್ ದಟ್ ಓನ್ಲಿ. Everything is Brahma. Brahma means Bruhat. So, in reality, there is no Geluvu, there is no Solu. ಇಲ್ಲಿ ಅನೇಕಗಳು ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆಗಳಲ್ಲಿ ಒಂದನ್ನು ಗುರುತಿಸಿ ಇದು ನನ್ನ ಗೆಲುವು ಅಂತ ಹೇಳ್ತಾ ಇದ್ದಾನೆ. ಮತ್ತೊಬ್ಬ ಅದೇ ಬದಲಾವಣೆಯನ್ನು ಗುರುತಿಸಿ ಇದು ನನ್ನ ಸೋಲು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದೋ ಒಂದು ಘಟನೆ ಅಥವಾ ಯಾವುದೇ ಒಂದು ಬದಲಾಗಿದೆ. ಬದಲಾಗಿರುವಂತಹದ್ದು ಒಬ್ಬನಿಗೆ ಗೆಲುವು ಅಂತ ಕಾಣಿಸ್ತಾ ಇದೆ, ಮತ್ತೊಬ್ಬನಿಗೆ ಸೋಲು ಅಂತ ಕಾಣಿಸ್ತಾ ಇದೆ. ಇನ್ ರಿಯಾಲಿಟಿ ದೇರ್ ಈಸ್ ನಥಿಂಗ್. ಗೆಲುವು ಸೋಲು ಅನ್ನುವಂತಹದ್ದು ಏನೂ ಇಲ್ಲ. ಬದಲಾವಣೆ ಅನ್ನುವಂತಹದ್ದು ಜಗತ್ತಿನ ನಿಯಮ. ಜಗತ್ತಿನಲ್ಲಿ ನಿರಂತರವಾಗಿ ಹೀಗೆ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಆ ಬದಲಾವಣೆಗಳಲ್ಲಿ ಕೆಲವುಗಳನ್ನು ಗುರುತಿಸಿ ಇದು ನಂದು, ಇದು ಅವಂದು, ಇದು ನನಗಿಷ್ಟ ಆಯಿತು, ಇದು ನನಗೆ ಇಷ್ಟ ಇಲ್ಲ, ಇದು ನನ್ನ ಗೆಲುವು, ಇದು ಮತ್ತೊಬ್ಬನ ಸೋಲು. ಇದೆಲ್ಲ ಜಗತ್ತಿನಲ್ಲಿ ಬದಲಾವಣೆಗಳಾಗ್ತಾ ಇರುವಂತಹದ್ದು. ದಟ್ಸ್ ಆಲ್. ಅದನ್ನು ಹೊರತುಪಡಿಸಿದ್ರೆ ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ಸೊ ಬದಲಾವಣೆಗಳು ನಿರಂತರವಾಗಿ ಈ ಜಗತ್ತಿನಲ್ಲಿ ಆಗ್ತಾ ಇದೆ. ಇಂತಹ ಬದಲಾವಣೆಗಳನ್ನು ನೋಡಿ I will not disturb. So this is the reality. So ಈ ಬದಲಾವಣೆಗಳು it will not disturb the mind of a realized person. ಅದನ್ನೇ ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ. ನಾನು I have tolerance, ನಾನು ತಾಳ್ಮೆಯನ್ನು ದಾಟೋದಿಲ್ಲ ಅಂತ ಹೇಳ್ತಾ ಇದ್ದಾನೆ.
ನನ್ನಲ್ಲಿ ಸಹಿಷ್ಣುತೆ ಇದೆ, ನಾನು ಎಲ್ಲವನ್ನ ಸಹಿಸಬಲ್ಲೆ. ಸಹಿಸಬಲ್ಲೆ ಅಂತಂದರೆ ಬಿಕಾಸ್ ಇಟ್ಸ್ ಎ ಸ್ಟ್ರೆಂತ್ ಟು ಅಕ್ಸೆಪ್ಟ್ ಸೋ ಮೆನಿ ಥಿಂಗ್ಸ್. ವಾಟ್ ಈಸ್ ದಟ್ ಸ್ಟ್ರೆಂತ್ ಅಂತಂದರೆ ಸಮತ್ವ ಭಾವ. ಎಲ್ಲವನ್ನ ನೋಡಬೇಕು ಅಷ್ಟೇ. ಎಲ್ಲವನ್ನ ಯಾಕೆ ನೋಡಬೇಕು ಅಂತಂದರೆ ಅವೆಲ್ಲ ಬದಲಾವಣೆಗಳು, ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು. ಅದು ಜಗತ್ತಿನ ನಿಯಮ. ಜಗತ್ತು ಅಂತಂದಮೇಲೆ ಅಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಅವುಗಳನ್ನು ನೋಡ್ಬಿಟ್ಟು ಅವುಗಳನ್ನ ಬಿಟ್ಬಿಡ್ಬೇಕು. ಅದು ಜಗತ್ತಿಗೆ ಸೇರಿರುವಂತಹದ್ದು. ಅದನ್ನು ನಂದು ಅಂತ ತಿಳ್ಕೊಳ್ಳೋಂತಹದ್ದು ಈಸ್ ದಿ ಡಿಸ್ಟರ್ಬೆನ್ಸ್ ಇನ್ ದಿ ಮೈಂಡ್. ಜಗತ್ತಿನಲ್ಲಿ ಏನೋ ಒಂದು ಬದಲಾವಣೆ ಆದಾಗ ಅದನ್ನು ನನ್ನ ಗೆಲುವು ಅಂತ ಹೇಳ್ಕೊಳ್ಳೋವಂತಹದ್ದು, ಮತ್ತೊಬ್ಬ ಅದು ನನ್ನ ಸೋಲು ಅಂತ ಹೇಳ್ಕೊಳ್ಳೋವಂತಹದ್ದು. ಇದು ಜಗತ್ತಿನಲ್ಲಿ ಆಗಿರುವಂತಹ ಬದಲಾವಣೆ, ನನ್ನಲ್ಲಿ ಆಗಿರುವಂತಹ ಬದಲಾವಣೆ ಅಲ್ಲ. ಒಂದು ವೇಳೆ ಆ ಬದಲಾವಣೆಗಳನ್ನು ನನ್ನದು ಅಂತ ನಾನು ಸ್ವೀಕರಿಸಿದ್ರೆ ಆಗ ದೆರ್ ಇಸ್ ಅ ಡಿಸ್ಟರ್ಬೆನ್ಸ್ ಇನ್ ದ ಮೈಂಡ್. ಸೊ ಅದನ್ನು ಕುರಿತು ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ದೆರ್ ಈಸ್ ನಥಿಂಗ್ ಕಾಲ್ಡ್ ಸೋಲು ಅಂಡ್ ಗೆಲುವು. ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ಎ ವರ್ಲ್ಡ್ ಈಸ್ ದಿ ನಿಯಮ ಆಫ್ ದಿ ಜಗತ್. ಜಗತ್ತಿನ ನಿಯಮ ಅದು ನಿರಂತರವಾಗಿ, ಅದು ಸದಾ ಆ ರೀತಿ ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಆ ಎಲ್ಲ ಬದಲಾವಣೆಗಳನ್ನು ನಾವು ನೋಡಬೇಕು ಅಷ್ಟೇ. ಜಗತ್ತಿನಲ್ಲಾಗುವಂತಹ ಬದಲಾವಣೆಗಳು ಜಗತ್ತಿಗೆ ಸೇರಿರುವಂತಹದ್ದು, ಅದು ನನಗಲ್ಲ. ಬಿಕಾಸ್ ನಾನು ಆತ್ಮಸ್ವರೂಪಿ, ನಾನು ಶುದ್ಧ ಚೈತನ್ಯ, ನಾನು ಸಾಕ್ಷಿ. ಸೊ ಅದು ಹೇಗೆ ನನ್ನದಾಗತ್ತೆ? ಸೊ ದೆರ್ ಈಸ್ ನೋ ಗೆಲುವು, ದೆರ್ ಈಸ್ ನೋ ಸೋಲು. ಜಗತ್ತಿನ ಬದಲಾವಣೆಗಳು ಅದು. ಸೊ ಇಟ್ ವಿಲ್ ನಾಟ್ ಡಿಸ್ಟರ್ಬ್ ಮೈ ಮೈಂಡ್. ಆ್ಯಂಡ್ ಎರಡನೇ ಶ್ಲೋಕ, ಸೆಕೆಂಡ್ ವರ್ಸ್ ಆಫ್ ದಿ 7th ಚಾಪ್ಟರ್ ಅಷ್ಟಾವಕ್ರ ಗೀತ. ಮಯ್ಯ ಅನಂತ ಮಹಾಂಬೋಧು ಜಗದ್ವೀಚಿ ಸ್ವಭಾವತಃ ಉದೇತು ವಾಸ್ತಮಾಯಾತು ನಮೇ ವೃದ್ಧಿ ನ ಚಕ್ಷತಿ. ಈಗೇನು ಇಲ್ಲಿ ರಾಜರ್ಷಿ ಜನಕ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತೆ ಮಯಿ ಅಂತಂದ್ರೆ ನನ್ನಲ್ಲಿ, ನನ್ನಲ್ಲಿ ಅಂತಂದ್ರೆ ಅಗೇನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ from the standpoint of the Shuddha Chaitanya he is talking. So ನನ್ನಲ್ಲಿ means ಶುದ್ಧ ಚೈತನ್ಯ ನಾನು, ಶುದ್ಧ ಚೈತನ್ಯನಾದ ನನ್ನಲ್ಲಿ, ನನ್ನಲ್ಲಿ ಅನಂತ ಮಹಾಂಬೋಧವು. ಸೊ ಅನಂತ ಮಹಾಸಾಗರದಲ್ಲಿ ಹಿ ಶುದ್ಧ ಚೈತನ್ಯನಾದ ನಾನು, ನನ್ನಲ್ಲಿ ಮಹಾಂಬೋಧವು ಅನಂತ ಸಾಗರ ಇದೆ. ಈ ಅನಂತ ಸಾಗರದಲ್ಲಿ ಮಹಾಜಗತ್ತು, ಜಗತ್ತು ಅನ್ನುವಂತಹದ್ದು ವೀಚಿಹಿ. ಸಿ ದಿಸ್ ವೀಚಿಹಿ ಅಂತಂದರೆ ಅಲೆಗಳು. ಸೊ ಅನಂತ ಮಹಾಸಾಗರದಲ್ಲಿ ಈ ಅಲೆಗಳು ಅನ್ನುವಂತಹದ್ದು ನನ್ನಲ್ಲಿ, ಈ ಪ್ರಪಂಚ ನನಗೆ ಅಲೆಯಂತೆ ಕಾಣ್ತಾ ಇದೆ. ಸಿ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತಂದರೆ, ಜಗತ್ತು ಅಂತ ಸಾಗರ ಅಂತ ಹೇಳಿದಾಗ ಸಾಗರದಲ್ಲಿ ಅಲೆಗಳು ಈಸ ಸ್ವಭಾವ, ಇಟ್ ಈಸ್ ವೆರಿ ನ್ಯಾಚುರಲ್. ಸಾಗರದಲ್ಲಿ ಅಲೆಗಳು ಹುಟ್ಟುತ್ತಾ ಇರುತ್ತವೆ, ಅಲ್ಲೇ ಬೆಳೆಯತ್ವೆ, ಅಲ್ಲೇ ಲೀನವಾಗತ್ವೆ. ಸೊ ಅಲೆಗಳು ಯಾಕೆ ಹುಟ್ಟತ್ವೆ, ಯಾಕೆ ಅಲ್ಲಿ ಬೆಳೆಯತ್ವೆ, ಯಾಕೆ ಅಲ್ಲೇ ಲೀನವಾಗತ್ತೆ? ಬಿಕಾಸ್ ಅಲೆಗಳು ಅಂತ ಹೇಳ್ತಾ ಇರುವಂತಹದ್ದು ಇಟ್ ಈಸ್ ಅ ನಾಮರೂಪ, ದಟ್ಸ್ ಆಲ್. ಇಟ್ಸ್ ನೇಮ್ ಅಂಡ್ ಫಾರ್ಮ್. ಅದರ್ವೈಸ್ ಇಟ್ ಈಸ್ ಸಾಗರ ಓನ್ಲಿ, ಇಟ್ ಈಸ್ ವಾಟರ್. ಈ ಅಲೆಗಳು ಅನ್ನುವಂತಹದ್ದು ಇಟ್ ಈಸ್ ನಥಿಂಗ್ ಬಟ್ ವಾಟರ್. ನೀರಿಗಿಂತ ಅದು ಬೇರೆ ಅಲ್ವೇ ಅಲ್ಲ. ಸೊ ಅದರಿಂದ ಶುದ್ಧ ಚೈತನ್ಯನಾದ ನನ್ನಲ್ಲಿ, ಸೊ ಈ ಮಹಾಸಾಗರದಲ್ಲಿ ಜಗತ್ತು ಅನ್ನುವಂತಹ ವೀಚಿ, ವೀಚಿ ಮೀನ್ಸ್ ಅಲೆಗಳು, ಇಟ್ ಈಸ್ ವೆರಿ ನ್ಯಾಚುರಲ್. ದಿ ವೇವ್ಸ್ ದೇ ಆರ್ ಬಾರ್ನ್ ಇನ್ ದಿ ಓಷನ್. ಅವುಗಳು ಸಾಗರದಲ್ಲೇ ಹುಟ್ಟುವಂತಹದ್ದು. ಆ್ಯಂಡ್ ಅದೇ ಸಾಗರದಲ್ಲಿ ಅವುಗಳು ಬೆಳೆಯತ್ವೆ ಮತ್ತು ಅದೇ ಸಾಗರದಲ್ಲಿ ದೇ ಆರ್ ಗೋಯಿಂಗ್ ಟು ಡೈ. ಉದೇತು ವ ಅಸ್ತಂ ಆಯಾತು. ಸೊ ಅಲೆಗಳ ಹುಟ್ಟುವಿಕೆಯಿಂದಾಗಲಿ ಅಥವಾ ಅಲೆಗಳ ನಾಶದಿಂದಾಗಲಿ ಮೇ ನನಗೆ ನ ವೃದ್ಧಿ, ಐ ಆಮ್ ನಾಟ್ ಗೋಯಿಂಗ್ ಟು ಗೇನ್ ಎನಿಥಿಂಗ್. ಅದೇ ರೀತಿ ನ ಕ್ಷತಿ, ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಆಲ್ಸೋ. ಐ ರಿಮೈನ್ ದಿ ಸೇಮ್. ಐ ಆಮ್ ದಿ ಓಷನ್. I remain the same. Waves can never bother me. It is another wonderful comparison. So
ಸಾಗರ ಅಂತ ಹೇಳಿದಾಗ ಸಾಗರದಲ್ಲಿ ಹುಟ್ಟುವಂತಹ ಅಲೆಗಳು, ಅವುಗಳು ಅಲೆಗಳೆಲ್ಲ ಸಾಗರದಲ್ಲಿ ಹುಟ್ಟತ್ವೆ ಮತ್ತು ಅಲ್ಲೇ ಬೆಳೆಯತ್ವೆ. ಅವು ಸಾಗರದ ರಭಸವನ್ನು ಉಪಯೋಗಿಸ್ಕೊಂಡು ಈ ಅಲೆಗಳು ಬೆಳೆಯತ್ವೆ, ಬೋರ್ಗರಿಯತ್ತ ಬೆಳೆಯತ್ವೆ, ಮುಂದೆ ಕಡಲಿಗೆ ಅಪ್ಪಳಿಸಿ ಮತ್ತೆ ಸಾಗರದಲ್ಲೇ ಲೀನವಾಗುತ್ತೆ. ದೇ ಆರ್ ಗೋಯಿಂಗ್ ಟು ಡೈ ಇನ್ ದಿ ಓಷನ್. ಸೊ ಇಲ್ಲಿ ಜನಕ ಮಹಾರಾಜ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅಲೆಗಳು ಹುಟ್ಟಿ ಇಲ್ಲಿ ಬೃಹತ್ತಾಗಿ ಬೆಳೆಯತ್ತಲ್ಲ, ಸೊ ಅದು ನನಗೇನು, ಅದು ಐ ಆಮ್ ನಾಟ್ ಗೋಯಿಂಗ್ ಟು ಗೇನ್ ಎನಿಥಿಂಗ್, ನನಗೇನು ಅದರಿಂದ ಸಿಕ್ಕಲಿಲ್ಲ. ಅಲೆಗಳು ಇಲ್ಲಿ ದೊಡ್ಡದಾಗಿ ಬೆಳೆದಿದೆ, ಹುಟ್ಟಿದೆ ಅಂತ ಹೇಳಿ ನಾನು ಹಿಗ್ತಾ ಇಲ್ಲ. ಅದೇ ಅಲೆಗಳು ಮುಂದಿನ ಕ್ಷಣದಲ್ಲಿ ಅದೇ ಸಾಗರದಲ್ಲಿ ಕಡಲಿಗೆ ಅಪ್ಪಳಿಸಿ ಸಾಗರದಲ್ಲಿ ಲೀನವಾಗತ್ವೆ. ದೇ ಆರ್ ಗೋಯಿಂಗ್ ಟು ಡೈ ಇನ್ ದಿ ಸೇಮ್ ಓಷನ್. ಸೊ ಅವುಗಳು ನಾಶವಾಯಿತು ಅಂತ ಹೇಳಿ ನಾನು ಕುಗ್ತಾ ಇಲ್ಲ. ಇಟ್ ಈಸ್ ನಾಟ್ ಎ ಲಾಸ್ ಫಾರ್ ಮೀ. ಯಾಕೆ ಅಂತಂದರೆ ಅಲೆಗಳು ಹುಟ್ಟೋದು, ಬೆಳೆಯೋದು ಮತ್ತು ಸಾಗರದಲ್ಲಿ ಲೀನ ಆಗುವಂತಹದ್ದು ಸ್ವಭಾವ. ಇಟ್ ಈಸ್ ವೆರಿ ನ್ಯಾಚುರಲ್. ಸೊ ಅದರಿಂದ ಈ ಅಲೆಗಳು ಅನ್ನುವಂತಹದ್ದು ದೇ ಕೆನ್ ನೆವರ್ ಬಾದರ್ ಮೀ ಅಟ್ ಆಲ್. ಈಗ ನಾವು ವಿ ಸೇ ಪೂರ್ಣಂ. ವೇದಾಂತದ ದೃಷ್ಟಿಯಿಂದ ದಿಸ್ ಪೂರ್ಣಂ ಅನ್ನುವಂತಹದ್ದು ಬಹಳ ದೊಡ್ಡ ಪದ. ಇಟ್ ಹಸ್ ಗಾಟ್ ಎ ವೆರಿ ವೈಡ್ ಮೀನಿಂಗ್. ಸೊ ವೆನ್ ವಿ ಸೇ ಸಮಥಿಂಗ್ ಆಸ್ ಪೂರ್ಣಂ, ಆ ಪೂರ್ಣಂ ಅಂತ ಹೇಳಿದಾಗ ದ ವೆರಿ ಮೀನಿಂಗ್ ಆಫ್ ಪೂರ್ಣಂ ಈಸ್ ರಿಯಲಿ ವಂಡರ್ಫುಲ್, ಅಮೇಝಿಂಗ್. ವಾಟ್ ಈಸ್ ಪೂರ್ಣಂ? ವೆನ್ ಸಮಥಿಂಗ್ ಈಸ್ ಕಾಲ್ಡ್ ಪೂರ್ಣಂ, nothing can be added to it. Even if you add something to it, it is Purnam. Suppose you will not add, you will take out something, even then it is Purnam. So ಪೂರ್ಣಂ ಅಂತ ಹೇಳಿದಾಗ ಅದಕ್ಕೆ ಏನಾದರೂ ಸೇರಿಕೊಂಡ್ರೂ ಕೂಡ ಅದು ಪೂರ್ಣವಾಗಿಯೇ ಇರುತ್ತೆ, ಅಥವಾ ಅದರಿಂದ ಸ್ವಲ್ಪ ಭಾಗವನ್ನು ನಾನು ತಗೋತೀನಿ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಪೂರ್ಣಂ. ಸೊ ದಟ್ ಈಸ್ ಪೂರ್ಣಂ. ಅದೇ ರೀತಿ ವೆನ್ ಇಟ್ ಈಸ್ ಸೆಡ್ ಅನಂತ ಮಹಾಸಾಗರ. ಸೊ ಅನಂತ ಮಹಾಸಾಗರ ಅಂತ ಹೇಳಿದಾಗ ಇಟ್ ಮೀನ್ಸ್ ದಿ ಸೇಮ್ ಪೂರ್ಣ. ಈಗ ನಮ್ಮನ್ನೇ ನಾವು ಅವಲೋಕಿಸಿಕೊಂಡ್ರೆ ವಿ ಕಮ್ ಟು ಅಂಡರ್ಸ್ಟ್ಯಾಂಡ್ ರೈಟ್ ಫ್ರಮ್ ದಿ ಚೈಲ್ಡ್ಹುಡ್ ಟಿಲ್ ನೌ, ಇಲ್ಲಿಯವರೆಗೆ ನಮಗೆ ಎಷ್ಟೆಲ್ಲ ಅನುಭವಗಳು ಆಗಿ ಹೋಗಿದೆ. ಯಾವುದೇ ಒಂದು ಅನುಭವವನ್ನು ನಾನು ಹಿಡ್ಕೊಂಡು ಅಲ್ಲೇ ನಿಂತಿಲ್ಲ. ನಾನು ಕಾಲಘಟ್ಟದಲ್ಲಿ ಕೊಚ್ಚಿಕೊಂಡು ಬಹಳ ಮುಂದೆ ಬಂದಿದ್ದೀನಿ ನಾನು. ಯಾಕೆಂದರೆ ಫ್ರಮ್ ದಿ ಚೈಲ್ಡ್ಹುಡ್ ಇಲ್ಲಿಯವರೆಗೆ ಅನೇಕ ಅನುಭವಗಳಾಗಿ ಹೋಗಿದೆ. ಸೊ ಪ್ರತಿ ಅನುಭವಗಳ ಜೊತೆ ನಾನು ಮುಂದೆ ಮುಂದೆ ಬರ್ತಾ ಇದ್ದೀನಿ. ನಾನು ಯಾವುದೇ ಅನುಭವನ ಅಂತ ಹೇಳ್ಬಿಟ್ಟು ಆ ಅನುಭವಕ್ಕೆ ಅಂಟಿಕೊಂಡಿಲ್ಲ. ಈಗಾಗಲೇ ಇಂತಹ ಸಾವಿರಾರು ಅನುಭವಗಳು ಆಗಿ ಹೋಗಿದೆ. ಎಲ್ಲ ಅನುಭವಗಳನ್ನು ಅವುಗಳ ಜೊತೆಯಲ್ಲಿ ಈ ಕಾಲ ಪ್ರವಾಹದಲ್ಲಿ ನಾನು ಕೂಡ ಮುಂದೆ ಮುಂದೆ ಬರ್ತಾನೆ ಇದ್ದೀನಿ. ಸೊ ಇಷ್ಟೆಲ್ಲ ಅನುಭವಗಳು ನನಗೆ ಆಗಿ ಹೋಗಿದೆಯಲ್ಲ, ಈಸ್ ದೇರ್ ಎನಿ ಗೇನ್? ನನ್ನ ಪಾಟಿಗೆ ನಾನು ಮುಂದೆ ಬರ್ತಾ ಇದ್ದೀನಿ. ದಟ್ ಈಸ್ ದಿ ಮಹಿಮೆ ಆಫ್ ದಿ ಕಾಲ. ಕಾಲ ಅಂತ ಹೇಳಿದಾಗ ಅದು ಯಾರನ್ನು ಕಾಯೋದಿಲ್ಲ, ಯಾವುದನ್ನು ಒಂದು ಜಾಗದಲ್ಲಿ ನಿಲ್ಲಿಸೋದಿಲ್ಲ. ಅದಕ್ಕೆ ಕಾಲ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ದಿ ಕಾಲ ಪ್ರವಾಹ. ಪ್ರವಾಹ ಅಂತ ಹೇಳಿದಾಗ ಅದು ಎಲ್ಲವನ್ನ ಕೊಚ್ಚಿಕೊಂಡು ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ನಾವು ಪ್ರವಾಹವನ್ನು ನೋಡಿದಾಗ ಈ ಮಳೆ ಜಾಸ್ತಿ ಆದಾಗ ಕೆರೆ ಕಟ್ಟೆಗಳೆಲ್ಲ ಒಡೆದು ಹೋಗುತ್ತೆ, ಮಳೆ ನೀರು ಜಾಸ್ತಿ ಆಗುತ್ತೆ, ಪ್ರವಾಹ ಬಂತು ಅಂತ ಹೇಳ್ತೀವಿ. ಈ ಪ್ರವಾಹ ಬಂತು ಅಂತಂದಾಗ ಆ ಪ್ರವಾಹ ಏನಾದರೂ ಯಾರಿಗಾದರೂ ಕರುಣೆ ತೋರಿಸತ್ತಾ? ಇಲ್ಲಿ ಹಸು ಇದೆ, ಇಲ್ಲಿ ನಾಯಿ ಇದೆ, ಇಲ್ಲೊಂದು ಸಣ್ಣ ಮಗು ಇದೆ, ವಯಸ್ಸಾದ ಮುದುಕಿ ಇದೆ, ಯಾವುದೋ ಒಂದು ಗುಡಿಸಲು ಇದೆ, ಅಥವಾ ಭವ್ಯವಾದ ಕಟ್ಟಡ ಇದೆ. ನಥಿಂಗ್. ಅದು ಯಾವುದನ್ನು ನೋಡೋದಿಲ್ಲ. ತನ್ನ ಎದುರಿಗೆ ಯಾವುದಿದೆ ಅದನ್ನು ಕೊಚ್ಚಿಕೊಂಡು ಮುಂದೆ ಹೋಗ್ತಾ ಇರುತ್ತೆ. ಪ್ರವಾಹ ಅಂದರೆ ಇಟ್ ಈಸ್ ಲೈಕ್ ದಟ್ ಓನ್ಲಿ.
ಪ್ರವಾಹ ಪ್ರವಾಹ ಅಂತ ಹೇಳಿದಾಗ ಅಲ್ಲಿ ನಾವು ನಿಲ್ಲೋದಕ್ಕಾಗೋದಿಲ್ಲ. ಆ ಪ್ರವಾಹದಲ್ಲಿ ನಾವು ಕೊಚ್ಕೊಂಡು ನಾವು ಕೂಡ ಮುಂದೆ ಬಂದ್ಬಿಟ್ಟಿರ್ತೀವಿ. ಕಾಲ ಪ್ರವಾಹ ಅಂತಂದರೆ ಅದು ಹಾಗೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಫ್ರಮ್ ದಿ ಚೈಲ್ಡ್ಹುಡ್ ಟಿಲ್ ನೌ ಅನೇಕ ಅನುಭವಗಳಾಗಿ ಹೋಗಿದೆ. ಆ ಅನೇಕ ಅನುಭವಗಳ ಪ್ರವಾಹದಲ್ಲಿ ನಾವು ಬಹಳಷ್ಟು ಮುಂದೆ ಬಂದಿದ್ದೀವಿ. ಯಾವುದೇ ಒಂದು ಅನುಭವ ಅಂತ ಹೇಳಿದಾಗ ನಾವು ಆ ಅನುಭವಕ್ಕೆ ಅಂಟ್ಕೊಂಡಿಲ್ಲ. ಮತ್ತು ಇಂತಹ ಅನೇಕ ಅನುಭವಗಳು ಆಗಿ ಹೋಗಿದೆಯಲ್ಲ ಇಲ್ಲಿಯವರೆಗೆ. ಸೊ ನನಗೆ ತುಂಬ ಅನುಭವಗಳಾಗಿ ಹೋಗಿದೆ. ಇಸ್ ದೇರ್ ಎನಿ ಗೇನ್? ಅದೇ ರೀತಿ ಚಿಕ್ಕಂದಿನಿಂದ ಇಲ್ಲಿಯವರೆಗೆ ಟಿಲ್ ನಾವು ಎಷ್ಟೋ ಘಟನೆಗಳು ನಡೆದು ಹೋಗಿದೆಯಲ್ಲ, ಅಂತಹ ಅನೇಕಗಳಲ್ಲಿ ಎಷ್ಟೊಂದುಗಳನ್ನು ನಾನು ಮರೆತು ಹೋಗಿದ್ದೀನಿ ಇಲ್ಲಿವರೆಗೆ. ಎಲ್ಲವೂ ನನ್ನ ನೆನಪಿನಲ್ಲಿದೆ ಅಂತ ಏನಿಲ್ಲ. ಆ ಅನೇಕ ಅನುಭವಗಳು ಅಂತ ಹೇಳಿದಾಗ ಆ ಎಲ್ಲ ಅನುಭವಗಳು ಕೂಡ ನನಗೆ ನೆನಪಿಗೆ ಇಲ್ಲ. ಅನೇಕಗಳು ಮರೆತು ಹೋಗಿದೆ. ಐ ಹ್ಯಾವ್ ಕನ್ವೀನಿಯೆಂಟ್ಲಿ ಫರ್ಗಾಟನ್. ಸೊ ಅನೇಕಗಳನ್ನು ನಾನು ಮರ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಈಸ್ ದೇರ್ ಎನಿ ಲಾಸ್? ದಟ್ ಮೀನ್ಸ್ ಈ ಅನುಭವಗಳು ಅನ್ನುವಂತಹದ್ದು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಜಗತ್ತಿನಲ್ಲಿ ನಡೀತಾ ಇರುವಂತಹ ಘಟನೆಗಳು. ಆ ಘಟನೆಗಳು ನಮಗೆ ಅನುಭವವನ್ನು ಕೊಡುತ್ತೆ. ಸೊ ಅನೇಕ ಅನುಭವಗಳಾಗಿದೆ, ಅವುಗಳಲ್ಲಿ ಕೆಲವು ಮರೆತು ಹೋಗಿದೆ. ಈ ರೀತಿ ಏನೇನೋ ಆಗಿದೆಯಲ್ಲ, ಇದೆಲ್ಲ ಸಹಜ. ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ಇಂತಹದ್ದೆಲ್ಲ ಆಗ್ತಾ ಇರಬೇಕು. ಸೊ ಇವುಗಳಿಂದ ನಾನು ಹಿಗ್ಗಿಲ್ಲ, ಕುಗ್ಗಿಲ್ಲ. ದೆರ್ ಈಸ್ ನೋ ಗೇನ್, ದೆರ್ ಈಸ್ ನೋ ಲಾಸ್. ವಿ ಆರ್ ದಿ ಸೇಮ್. ಅದೇ ರೀತಿ ಗುಡ್ ಡೇಸ್ ಹ್ಯಾವ್ ಕಮ್ ಅಂಡ್ ಗಾನ್. ನಮ್ಮ ಅನುಭವಗಳನ್ನು ನಾವು ಮೆಲುಕು ಹಾಕಿದ್ರೆ ಗೊತ್ತಾಗುತ್ತೆ. ಓ, ದಟ್ ವಾಸ್ ದಿ ವಂಡರ್ಫುಲ್ ಟೈಮ್ ಅಂತ ಹೇಳ್ತೀವಿ. ಯಾವುದೋ ಒಂದನ್ನು ನಾವು ನೆನಪು ಮಾಡಿಕೊಂಡು ದಟ್ ವಾಸ್ ಫ್ಯಾಂಟಾಸ್ಟಿಕ್ ಪೀರಿಯಡ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಗುಡ್ ಡೇಸ್ ಹ್ಯಾವ್ ಕಮ್ ಅಂಡ್ ಗಾನ್. ಅದೇ ರೀತಿ ಕೆಲವೊಂದು ಘಟನೆಗಳನ್ನ ನಾವು ಮರಿಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಮರೆಯೋಕ್ಕಾಗೋದಿಲ್ಲ. ಅದು ಬಂದು ಕಳೆದು ಹೋಗಿದೆ. ಅದು ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ. ಸೊ ಈವನ್ ಬ್ಯಾಡ್ ಡೇಸ್ ದೇ ಹ್ಯಾವ್ ಕಮ್ ಅಂಡ್ ಗಾನ್. ಗುಡ್ ಡೇಸ್ ಹ್ಯಾವ್ ಕಮ್ ಅಂಡ್ ಗಾನ್. ಸೊ ಆಲ್ಸೋ ದಿ ಬ್ಯಾಡ್ ಡೇಸ್ ಹ್ಯಾವ್ ಕಮ್ ಅಂಡ್ ಗಾನ್. ವಿ ಆರ್ ದಿ ಸೇಮ್. ನಮ್ಮದೇ ಜೀವನದಲ್ಲಿ ಇದು ಬಂದಿರುವಂತಹದ್ದು ಗುಡ್ ಡೇಸು, ಬ್ಯಾಡ್ ಡೇಸು. ಬಟ್ ಐ ರಿಮೈನ್ ದಿ ಸೇಮ್. ಬಂದು ಹೊಟ್ಟೋಗಿದೆ. ಗುಡ್ ಡೇಸ್ ನನ್ನ ಜೊತೆ ನಿಂತಿಲ್ಲ. ಅದೇ ರೀತಿ ಬ್ಯಾಡ್ ಡೇಸ್ ಅದು ಕೂಡ ಅದೇನು ಅನುಭವವನ್ನು ನನಗೆ ಕೊಡಬೇಕಾಗಿತ್ತು ಕೊಡ್ತು, ಅದು ಕೂಡ ಹೊಟ್ಟೋಯ್ತು. ಐ ರಿಮೈನ್ ದಿ ಸೇಮ್. ಇಲ್ಲಿವರೆಗೆ ಡೀಪ್ ಸ್ಲೀಪ್ ಅಂತ ಹೇಳ್ತೀವಿ, ನಿದ್ರೆಯ ಅನುಭವ. ಎಷ್ಟೊಂದು ಅಂತಹ ಅನುಭವಗಳಾಗಿ ಹೋಗಿದೆ. ಸ್ಲೀಪಿಂಗ್ ಆ ಅವಸ್ಥೆ ಬಂದು ಹೋಗಿದೆ. ವೇಕಿಂಗ್ ಹ್ಯಾವ್ ಕಮ್ ಅಂಡ್ ಗಾನ್. ಬಟ್ ವಿ ಆರ್ ದಿ ಸೇಮ್. ದಿಸ್ ಅನ್ಚೇಂಜಿಂಗ್ ಇನ್ಫಿನಿಟ್ ತತ್ವ, ದಿಸ್ ಅನ್ಚೇಂಜಿಂಗ್ ಇನ್ಫೈನೈಟ್ ತತ್ವ ಈಸ್ ದಿ ಸಬ್ಸ್ಟ್ರಾಟಮ್. ಅದೇ ಆಧಾರ. ಅಂಡ್ ದಟ್ ಈಸ್ ಅವರ್ ಎಸೆನ್ಷಿಯಲ್ ನೇಚರ್. ಆ ನಾನು ಅಂತ ಏನು ಹೇಳ್ತೀವಿ, ದಟ್ ಈಸ್ ದಿ ಇನ್ಫೈನೈಟ್ ತತ್ವ. ಅಂಡ್ ದಟ್ ಈಸ್ ದಿ ಸಬ್ಸ್ಟ್ರಾಟಮ್. ಅಂಡ್ ದಟ್ ಈಸ್ ಅವರ್ ಎಸೆನ್ಷಿಯಲ್ ನೇಚರ್. ಸೊ ಆತ್ಮ ಈಸ್ ಅವರ್ ಎಸೆನ್ಷಿಯಲ್ ನೇಚರ್. ಸೊ ನನ್ನ ಆತ್ಮ ಅನ್ನುವಂತಹದ್ದು ನನ್ನ ಎಸೆನ್ಷಿಯಲ್ ನೇಚರ್ ಆಗಿರೋದ್ರಿಂದ ಇಟ್ ರಿಮೈನ್ಸ್ ದಿಸ್ ಸೇಮ್ ಫಾರ್ ಎವರ್. ಆ ಗುಡ್ ಡೇಸ್ ಬಂದಾಗ, ಬ್ಯಾಡ್ ಡೇಸ್ ಬಂದಾಗ, ಸೋ ಮೆನಿ ಸ್ಲೀಪ್ಸ್, ಸೋ ಮೆನಿ ವೇಕಿಂಗ್ ಎಲ್ಲ ಬಂದು ಹೋಗಿರೋಂತಹದ್ದು. ಅನೇಕ ಅನುಭವಗಳನ್ನು ನಮಗೆ ಕೊಟ್ಟಿದೆ. ಕಹಿ ಅನುಭವಗಳು, ಸಿಹಿ ಅನುಭವಗಳು. ಬಟ್ ಐ ರಿಮೈನ್ ದಿ ಸೇಮ್. ರಿಮೈನಿಂಗ್ ದಿ ಸೇಮ್ ಈಸ್ ಮೈ ಎಸೆನ್ಷಿಯಲ್ ನೇಚರ್. ದಟ್ ಈಸ್ ಆತ್ಮಸ್ವರೂಪ. ಸೊ ಒಂದು ಸಾಗರ ಅಂತ ಹೇಳಿದಾಗ ಸಾಗರದಲ್ಲಿ ಅಲೆಗಳು ಏಳುವಂತಹದ್ದು ಸಹಜ.
ಅದೇ ರೀತಿ ಅಲೆಗಳು ಸಾಗರದಲ್ಲಿ ಬೀಳುವಂತಹದ್ದು ಕೂಡ ಅಷ್ಟೇ ಸಹಜ. ಅಲ್ಲಿ ಅನೇಕ ಅಲೆಗಳು ಹುಟ್ಟತ್ವೆ. ಒಂದು ಅಲೆಗಿಂತ ಮತ್ತೊಂದು ಅಲೆ ಭಿನ್ನವಾಗಿರುತ್ತೆ. ಒಂದು ಚಿಕ್ಕ ಅಲೆ ಅಂತ ಹೇಳ್ತೀವಿ, ಮತ್ತೊಂದು ದೊಡ್ಡ ಅಲೆ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಅಲೆಯು ಒಂದಕ್ಕಿಂತ ಮತ್ತೊಂದು ಭಿನ್ನವಾಗಿರುತ್ತೆ. ನಾವು ಸಾಗರದ ತೀರಕ್ಕೆ ಹೋಗಿ ನಿಂತು ಸಾಗರವನ್ನು ವೀಕ್ಷಿಸಿದಾಗ, ಅದನ್ನು ನೋಡಿದಾಗ, ವಿ ಸಿ ಥೌಸಂಡ್ಸ್ ಆಫ್ ವೇವ್ಸ್, ಅನೇಕ ಸಾವಿರಾರು ಅಲೆಗಳು. ದೇ ಆರ್ ಆಲ್ ವೆರಿ ಡಿಫರೆಂಟ್, ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಅಲ್ಲಿ ನೋಡಿದಾಗ ನಮಗೆ ಆಗುವಂತಹ ಎಕ್ಸ್ಪೀರಿಯನ್ಸ್, ಎವ್ರಿ ವೇವ್ ಲುಕ್ಸ್ ಡಿಫರೆಂಟ್. ಶಕ್ತಿಯೇ ಇಲ್ಲದಂತೆ ಒಂದು ಅಲೆ ಬಹಳ ನಿಧಾನವಾಗಿ ಬರ್ತಾ ಇರುತ್ತೆ. ನಮಗೆ ಹೆದರಿಕೆನೇ ಆಗೋದಿಲ್ಲ. ಆ ಅಲೆಯನ್ನು ನೋಡಿದಾಗ ನಮಗೆ ಸ್ವಲ್ಪವೂ ಹೆದರಿಕೆ ಆಗೋದಿಲ್ಲ. ನಾವು ಮತ್ತಷ್ಟು ಮುಂದೆ ಹೋಗ್ತೀವಿ. ಸಾಗರದ ತೀರದಲ್ಲಿ ನಾವು ಬಂದು ನಿಂತು ನೋಡಿದಾಗ ಯಾವುದೋ ಒಂದು ಅಲೆ ಬಹಳ ನಿಧಾನಕ್ಕೆ ಬರ್ತಾ ಇದೆ. ಅದರಲ್ಲಿ ಎತ್ತರನೇ ಇಲ್ಲ, ಸಣ್ಣ ಅಲೆ ಅಂತ ಕರಿತೀವಿ. ನೋಡ್ತಾ ಇದ್ದೀವಿ ನಾವು ಅದನ್ನು, ಆ ಸಣ್ಣ ಅಲೆಯನ್ನು ನೋಡ್ತಾ ಇದ್ದೀವಿ, ನಿಧಾನಕ್ಕೆ ಬರ್ತಾ ಇದೆ. ಅದು ಒಂದು ಸ್ವಲ್ಪವೂ ಹೆದರಿಕೆ ಇಲ್ಲ. ನಾವೇ ಮತ್ತಷ್ಟು ಮುಂದೆ ಹೋಗ್ತೀವಿ. ಅದ್ರ ಹಿಂದ್ಗಡೆನೆ ಒಂದು ಅಲೆ ಬರುತ್ತೆ, ಬಹಳ ದೊಡ್ಡದಾಗಿರುತ್ತೆ. ಅದು ರಭಸವಾಗಿ ಬರುತ್ತೆ. ರಭಸವಾಗಿ ಬರ್ತಾ ಇರುವಂತಹ ಅಲೆ ಏನು ಮಾಡುತ್ತೆ, ಈ ಸಣ್ಣ ಅಲೆಯನ್ನ ನುಂಗಿ ಅದು ಮತ್ತಷ್ಟು ಎತ್ತರಕ್ಕೆ ಬೆಳೆದಿರುತ್ತೆ. ಒಂದು ಕ್ಷಣದಲ್ಲಿ ಹಿಂದಿದ್ದ ಅಲೆ ಮುಂದೆ ಇದ್ದಂತಹ ಸಣ್ಣ ಅಲೆಯನ್ನು ನುಂಗಿ ಬಹಳ ಎತ್ತರಕ್ಕೆ ಬೆಳೆದಾಗ ಅದನ್ನು ನೋಟ್ಟು, ಓಹೋ ಬಹಳ ರಭಸವಾಗಿದೆ, ನಾವು ಮುಂದೆ ಮುಂದೆ ಹೋಗ್ತಾ ಇರ್ತೀವಲ್ಲ, ಹೆದರಿ ಹಿಂದೆ ಹಿಂದೆ ಬರೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಸಾಗರದ ಮುಂದೆ ಹೋಗಿ ನಿಂತು ನೋಡಿದಾಗ ಅಲ್ಲಿ ದೇರ್ ಆರ್ ಥೌಸಂಡ್ಸ್ ಆಫ್ ವೇವ್ಸ್, ಒಂದಕ್ಕಿಂತ ಒಂದು ಬಹಳ ಭಿನ್ನವಾಗಿರುತ್ತೆ. ಇಂತಹ ಅನೇಕ ಅಲೆಗಳನ್ನು ನಾವು ನೋಡ್ತೀವಿ. ಸಣ್ಣ ಅಲೆ, ದೊಡ್ಡ ಅಲೆ, ರಭಸವಾಗಿ ಬೋರುಗರೆಯುವಂತಹ ಅಲೆ, ಅವೆಲ್ಲವನ್ನ ನಾವು ನೋಡ್ತೀವಿ. ಪ್ರತಿ ಅಲೆಯೂ ಕೂಡ ನಾನು ಮತ್ತೊಂದಕ್ಕಿಂತ ಭಿನ್ನವಾಗಿದ್ದೀನಿ, ಪ್ರತ್ಯೇಕವಾಗಿದ್ದೀನಿ ಅಂತ ನಮಗೆ ತಿಳಿಸತ್ವೆ ಅವು, ಆ ಅಲೆಗಳು. ಸೊ ಅಲ್ಲಿರುವಂತಹ ಅಲೆಗಳೆಲ್ಲವೂ ಕೂಡ ಆ್ಯಕ್ಚುಲಾಗಿ ದೇ ಆರ್ ನಥಿಂಗ್ ಬಟ್ ದಿ ವಾಟರ್. ಸಾಗರದ ನೀರೇ ಅದು. ಸಾಗರದ ನೀರೇ ಅಲೆಯಾಗಿ ಅಲ್ಲಿ ಸಾಗರದಲ್ಲಿ ಹುಟ್ಟತ್ವೆ. ಆ ಸಾಗರದ ರಭಸವನ್ನು ಉಪಯೋಗಿಸಿಕೊಂಡು ಅಲ್ಲಿ ಬೆಳೆಯತ್ವೆ. ಅದೇ ಸಾಗರದಲ್ಲಿ ಅವು ಲೀನವಾಗತ್ವೆ. ಬಟ್ ಅವೆಲ್ಲ ನಥಿಂಗ್ ಬಟ್ ವಾಟರ್. ಸೊ ವಾಟ್ ಈಸ್ ದಿಸ್ ವೇವ್ ಆ್ಯಕ್ಚುಲಿ? ಸೊ ಈ ವೇವ್ ಅನ್ನುವಂತಹದ್ದು ಅದೊಂದು ನಾಮ ಮತ್ತು ಅದಕ್ಕಿರುವಂತಹ ಒಂದು ರೂಪ, ನೇಮ್ ಅಂಡ್ ಫಾರ್ಮ್. ಅದರ್ವೈಸ್ ಇಟ್ ಈಸ್ ನಥಿಂಗ್ ಬಟ್ ದಿ ವಾಟರ್. ಸೊ ಹೀಗೆ ಸಮುದ್ರದ ತೀರಕ್ಕೆ ನಾವು ಬಂದು ನಿಂತರೆ ಅಲ್ಲಿ ಇಂತಹ ಅನೇಕ ಅನುಭವಗಳನ್ನು ನಾವು ಪಡ್ಕೋತೀವಿ. ಉದಾಹರಣೆಗೆ, ಒಂದು ಅಲೆ ತನ್ನ ಮುಂದೆ ಇರುವಂತಹ ಚಿಕ್ಕ ಅಲೆಯನ್ನು ನೋಡಿ ನುಂಗಿ ಬಹಳ ಎತ್ತರವಾಗಿ ಬೆಳೆದು, ಓ ಅದು ಏನೋ ಏನೋ ಮಾಡುತ್ತೆ ಅದು, ಯಾಕೆಂತಂದ್ರೆ ಮುಂದೆ ಇದ್ದಂತಹ ಸಣ್ಣ ಅಲೆಯನ್ನು ನುಂಗಿತು, ನೆಕ್ಸ್ಟ್ ಅದು ಇನ್ನೇನು ಮಾಡುತ್ತೋ ಅಂತ ನಾವು ಕಣ್ಬಿಟ್ಟು ನೋಡ್ತಾ ಇದ್ದಾಗ ಆ ತೀರಕ್ಕೆ ಅಪ್ಪಳಿಸಿ ಅಲ್ಲಿಯೇ ಲೀನವಾಗಿ ಹೋಗುತ್ತೆ. ಸೊ ಅಲ್ಲಿ ಬೇರೆ ಇನ್ನೇನು ಇಲ್ಲ. ಮುಂದ್ಗಡೆ ಇದ್ದಂತಹ ಸಣ್ಣ ಅಲೆಯನ್ನು ಅದು ನುಂಗು ಬಿಡ್ತು, ಅದು ನುಂಗಿದ್ರಿಂದ ಅದು ಎಷ್ಟು ಎತ್ತರಕ್ಕೆ ಬೆಳೀತು. ಸೊ ಈಗ ನೆಕ್ಸ್ಟ್ ಇನ್ನೇನು ಆಗ್ಬೋದು? ಏನೂ ಆಗಲಿಲ್ಲ, ಅದು ನೀರಾಗಿ ಪರಿವರ್ತನೆ ಆಯಿತು. ದಟ್ಸ್ ಆಲ್. ಸಾಗರದ ತೀರಕ್ಕೆ ಅದು ಅಪ್ಪಳಿಸಿದಾಗ ವೇರ್ ಈಸ್ ಅಲೆ? ಇಟ್ ಈಸ್ ವಾಟರ್. ನಿಂತು ನೋಡ್ತಾ ಇದ್ದಾಗ ಅಲ್ಲಿಂದ ಬಂತಲ್ಲ, ಬರ್ಬೇಕಾದ್ರೆ ನಾವು ಅದನ್ನ ಅಲೆ ಅಂತ ಕರೆದ್ವಿ, ವೇವ್ ಅಂತ ಕರೆದ್ವಿ. ಬಿಕಾಸ್ ಅಲ್ಲಿ ನಾವು ಸಾಗರದ ನೀರನ್ನ ನೋಡ್ತಾ ಇಲ್ಲ, ನಾವು ಒಂದು ಅಲೆಯನ್ನು ಕಾಣ್ತಾ ಇದ್ವಿ. ಆಕ್ಚುಲಿ ಇದು ಸಾಗರದ ನೀರು, ಬಟ್ ಕಣ್ಣಿಗೆ ಕಂಡಿದ್ದು ಅಲೆಯಾಗಿ. ಸೊ ಅದು ಅಲೆಯ ಅನುಭವವನ್ನು ಕೊಡ್ತು, ಅಲೆಯನ್ನು ನೋಡಿದ್ವಿ. ಇಟ್ ಈಸ್ ಎ ನಾಮ ಅಂಡ್ ಇಟ್ ಈಸ್ ಎ ರೂಪ. ಅಲೆ ಅನ್ನುವಂತಹದ್ದು ಹೀಗೆ, ಇಟ್ ಈಸ್ ಎ ನೇಮ್ ಅಂಡ್ ಫಾರ್ಮ್. ಮತ್ತೆ ಅದು ಸಮುದ್ರದಲ್ಲೇ ಬಿದ್ದು ನೀರಾಗಿ ಹೋಗುತ್ತೆ. ಸೊ ಈವನ್ ಸಮುದ್ರ,
ಇಂತಹ ಅಲೆಗಳನ್ನು ನೋಡಿದಾಗ ದೊಡ್ಡ ಅಲೆ, ಆ ಅಲೆ ಇಲ್ಲಿ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿ ಸಾಗರ ಹಿಗ್ತಾ ಇಲ್ಲ. ಮತ್ತು ಸಮುದ್ರದ ತೀರಕ್ಕೆ ಅಪ್ಪಳಿಸಿ ಆ ಅಲೆ ಕಣ್ಮರೆಯಾಗುತ್ತೆ, ನಾಶವಾಗುತ್ತೆ. ಇಟ್ ಬಿಕಮ್ಸ್ ವಾಟರ್. ಇಟ್ ಈಸ್ ವಾಟರ್, ನಾಟ್ ಇಟ್ ಬಿಕಮ್ಸ್, ಇಟ್ ಈಸ್ ವಾಟರ್. ಸೊ ಅಷ್ಟು ದೊಡ್ಡ ಅಲೆ ಇತ್ತು, ಈಗ ನಾಶವಾಗಿ ಹೋಯ್ತಲ್ಲ ಅಂತ ಹೇಳಿ ಸಾಗರ ಅಳ್ತಾ ಇಲ್ಲ, ಕುಗ್ಗುತ್ತಾ ಇಲ್ಲ. ಅಲೆ ರಭಸವಾಗಿ ಮುನ್ನುಗ್ಗಿ ಮುಂದೆ ಇರುವಂತಹ ಮತ್ತೊಂದು ಅಲೆಯನ್ನು ನುಂಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವಂತಹದ್ದು, ಕೊನೆಗೆ ಸಮುದ್ರದಲ್ಲಿ ಸಾಗರದ ತೀರಕ್ಕೆ ಅಪ್ಪಳಿಸಿ ಮತ್ತೆ ಅದು ಲೀನವಾಗಿ ಹೋಗುವಂತಹದ್ದು. ಇದ್ಯಾವುದು ಕೂಡ ಸಮುದ್ರಕ್ಕೆ ಮ್ಯಾಟರೇ ಅಲ್ಲ. ಯಾಕೆ ಅಂತಂದ್ರೆ ಸಮುದ್ರದಲ್ಲಿ ಇದು ನಿರಂತರ, ಸಮುದ್ರದಲ್ಲಿ ಇದು ಸಹಜ. ಅಲೆಗಳ ಆರ್ಭಟ, ಅಲೆಗಳ ಆಟ ಈಸ್ ನಿರಂತರ, ವೆರಿ ಸಹಜ, ವೆರಿ ನ್ಯಾಚುರಲ್. ಸಿ ಇನ್ ದ ಸೇಮ್ ವೇ ಪ್ರಪಂಚದಲ್ಲಿ ಅನೇಕ ನಾಮರೂಪಗಳು ಕೂಡ ಈ ರೀತಿ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸಾಗರದಲ್ಲಿ ಹೇಗೆ ಅಲೆಗಳು, ನೂರಾರು ಅಲೆಗಳು ಗೋಚರಿಸುತ್ತೆ, ಬಟ್ ಸಾಗರ ರಿಮೈನ್ಸ್ ದಿ ಸೇಮ್. ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬದಲಾವಣೆ ಆಗಿದ್ದಲ್ಲ ಎಲ್ಲಿ? ಅಲೆಗಳಲ್ಲಿ. ದೊಡ್ಡ ಅಲೆ, ಸಣ್ಣ ಅಲೆ, ಬೆಳೀತಾ ಇದ್ದಂತಹ ಅಲೆ ತಿರ್ಗಾ ಅಲ್ಲೇ ಅಪ್ಪಳಿಸಿ ಲೀನವಾಗಿ ಹೋಗುತ್ತೆ. ಸಾಗರ ರಿಮೈನ್ಸ್ ದಿ ಸೇಮ್. ಇಟ್ ಈಸ್ ಎಕ್ಸಾಕ್ಟ್ಲಿ ಜಗತ್ತು ಅಂತ ಹೇಳಿದಾಗ ಈ ಪ್ರಪಂಚದಲ್ಲಿ ನಾವು ಅನೇಕಗಳನ್ನು ನೋಡ್ತೀವಿ. ಅವುಗಳನ್ನು ನಾಮರೂಪಗಳಾಗಿ ಅವುಗಳು ಗೋಚರಿಸುತ್ತವೆ. ಸೊ ಅದರಿಂದ ಪ್ರಪಂಚ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ದಿ ದೃಶ್ಯ ಪ್ರಪಂಚ, ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಎವ್ರಿ ವಸ್ತು ಹ್ಯಾಸ್ ಗಾಟ್ ಎ ನೇಮ್ ಆ್ಯಂಡ್ ಎವ್ರಿ ವಸ್ತು ಅದಕ್ಕೆ ಒಂದು ಆಕಾರ ಇದೆ. ದಟ್ ಈಸ್ ಕಾಲ್ಡ್ ದಿ ನಾಮರೂಪ. ಸೊ ಈ ಎಲ್ಲ ನಾಮರೂಪಗಳು ಕೂಡ ಶುದ್ಧ ಚೈತನ್ಯನಾದ ಆತ್ಮನ ಮೇಲೆ ಆರೋಪಿಸಲ್ಪಟ್ಟಂತೆ ಆಗಿದೆ. ಆಕ್ಚುಲಾಗಿ ನಾನು ಆತ್ಮ ಈಸ್ ದಿ ಎಕ್ಸ್ಪೀರಿಯನ್ಸರ್ ಅಂಡ್ ಶಾಸ್ತ್ರ ಹೇಳುತ್ತೆ ಆತ್ಮ ಅಂತಂದಾಗ ಇಟ್ ಈಸ್ ದಿ ಫೈನಲ್ ಟ್ರೂತ್, ದಟ್ಸ್ ಆಲ್. ಆತ್ಮ ಈಸ್ ದಿ ಟ್ರೂತ್. ಅಲ್ಲಿ ನಾಮರೂಪಗಳು ಅನ್ನುವಂತಹದ್ದು ಬದಲಾವಣೆ ಆಗ್ತಾ ಇರುವಂತಹದ್ದು, ಅದು ಕೇವಲ ಆತ್ಮನ ಮೇಲೆ ಆರೋಪ ಮಾಡಿದೆ. ಬಟ್ ಇಟ್ ಈಸ್ ನಾಟ್ ರಿಯಲ್, ಇಟ್ ಈಸ್ ಓನ್ಲಿ ಆರೋಪ, ಸೂಪರ್ ಇಂಪೋಸಿಷನ್. ಸೊ ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್, ದೇರ್ ಈಸ್ ನೋ ರಿಯಾಲಿಟಿ ಇನ್ ಇಟ್. See, when the truth is understood in this manner, ಸತ್ಯವನ್ನು ನಾವು ಇದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ, ಒನ್ಸ್ ಇಟ್ ಈಸ್ ಅಂಡರ್ಸ್ಟುಡ್ ಕ್ಲಿಯರ್ಲಿ, ದೆನ್ ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ನಾನು ಕಾರಣ. ಬಿಕಾಸ್ ಅಲ್ಲಿ ನಾನು ಅನ್ನುವಂತಹದ್ದು ಆತ್ಮ ಇದ್ದ ಕಾರಣದಿಂದ ಈ ಸೃಷ್ಟಿ, ಸ್ಥಿತಿ, ಲಯ. ಬಟ್ ಸತ್ಯ ಏನು ಅಂತಂದ್ರೆ ಇಟ್ ಈಸ್ ದಿ ಆತ್ಮ ಇದ್ದ ಕಾರಣದಿಂದ ಇವುಗಳೆಲ್ಲ ಆಗ್ತಾ ಇದೆ. ಈ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂತಹದ್ದು ಬದಲಾವಣೆಗಳು. ಬಟ್ ಆತ್ಮ ಅನ್ನುವಂತಹದ್ದು ದೆರ್ ಈಸ್ ನೋ ಚೇಂಜ್. ಆತ್ಮ ರಿಮೈನ್ಸ್ ದಿ ಸೇಮ್ ಫಾರ್ ಎವರ್. ಸೊ ಆತ್ಮನ ಆಶ್ರಯದಲ್ಲಿ ದೆರ್ ಈಸ್ ಅ ಸೃಷ್ಟಿ, ದೆರ್ ಈಸ್ ಅ ಸ್ಥಿತಿ, ದೆರ್ ಈಸ್ ಲಯ. ದಟ್ ಮೀನ್ಸ್ ಸೃಷ್ಟಿ is not permanent, sthiti is not permanent, laya is not permanent, because once again ಲಯದ ನಂತರದಲ್ಲಿ ಮುಂದಿನ ಸೃಷ್ಟಿಗೆ ಅದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಟ್ ಇವೆಲ್ಲ ನಡೀತಾ ಇದೆ. ಆತ್ಮ ರಿಮೈನ್ಸ್ ದಿ ಸೇಮ್, ಹಿ ಈಸ್ ದಿ ಸಾಕ್ಷಿಭೂತ. ಸೊ ಅವನ ಆಶ್ರಯದಲ್ಲಿ ಇವೆಲ್ಲ ನಿರಂತರವಾಗಿ ನಡೀತಾ ಇದೆ. ಸೊ ಐ ಆಮ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್, I am the Gnana Swarupi. I am Nitya and I am Avinashi. ಸೊ ಈ ಸತ್ಯಗಳು ಯಾವಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಅರಿವಿಗೆ ಬರುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೋತೀವಿ,
ಆಗ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಈ ಆಗು ಹೋಗುಗಳು ಅಂತಂದರೆ ನಾವೇನು ಬದಲಾವಣೆಗಳು ಅಂತ ಕರೆದ್ವಿ, ಅನೇಕಗಳನ್ನು ನೋಡಿದ್ವಿ, ನಾನತ್ವಗಳು ಅಂತ ಹೇಳಿದ್ವಿ, ಪ್ರಪಂಚದ ವಸ್ತು ವಿಷಯಗಳು ಅಂತ ಹೇಳಿದ್ವಿ. ಸೊ ಇವೆಲ್ಲವುಗಳು ಕೂಡ ಒಂದು ರೀತಿಯಲ್ಲಿ ಅವುಗಳಿಗೆ ನಾವು ಅಂಟಿಕೊಂಡ್ರೆ ಇಟ್ ವಿಲ್ ಡಿಸ್ಟರ್ಬ್ ಅಸ್. ಸೊ ಜಗತ್ತಿನ ಯಾವ ಆಗು ಹೋಗುಗಳು ಕೂಡ ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಫಾರ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಯಾಲಿಟಿ. ಸಿ, ಆತ್ಮನ ಆಶ್ರಯದಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ. ಸೊ ವೆನ್ ದರ್ ಈಸ್ ಅ ಸೃಷ್ಟಿ, ದಟ್ ಈಸ್ ಪ್ರಪಂಚ. ಸೊ ವೆನ್ ದರ್ ಈಸ್ ಪ್ರಪಂಚ, ಇಟ್ ಈಸ್ ವೆರಿ ನ್ಯಾಚುರಲ್ ದೇರ್ ಆರ್ ಸೋ ಮೆನಿ ವಸ್ತು ವಿಷಯಾಸ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಸೊ ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಇಟ್ ಕಮ್ಸ್ ಇನ್ ಟು ದಿ ಎಕ್ಸಿಸ್ಟೆನ್ಸ್. ದೇರ್ ಈಸ್ ಎ ಆರಂಭ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ಕೂಡ ಮುಂದೆ ಒಂದು ಸಮಯದಲ್ಲಿ ನಾಶವಾಗಿ ಹೋಗುತ್ತೆ. ಅವುಗಳು ಅಲ್ಲಿ ಉಳ್ಕೊಳ್ಳೋದಿಲ್ಲ. ಬಟ್ ಆತ್ಮ ರಿಮೈನ್ಸ್ ದಿ ಸೇಮ್. ಇಂತಹ ಸತ್ಯ ಅರ್ಥ ಆದಾಗ there will be no disturbances in the mind. So this is the understanding of Janaka Maharaja, the realized master. So Janaka knows this truth. ಸೊ ಅದರಿಂದ ಅವನು ಹೇಳ್ತಾನೆ ದೇರ್ ಕೆನಾಟ್ ಬಿ ಮಾಯೆ ಅಂತ ಹೇಳ್ತಾನೆ. ಸಿ, ನಾವುಗಳು ಹೇಳ್ತೀವಿ ಇಟ್ ಈಸ್ ದಿ ಮಾಯಾ, ಮಾಯೆಗೆ ನಾನು ಸಿಕ್ಕಾಕೊಂಡಿದ್ದೀನಿ. ದಟ್ ಮೀನ್ಸ್ ನನ್ನಲ್ಲಿ ಜೀವಾತ್ಮ ಭಾವ, ಆ ಜೀವಭಾವ ಇರೋದ್ರಿಂದ ನಾನು ಹೇಳ್ತೀನಿ ನಾನು ಮಾಯೆಗೆ ಸಿಕ್ಕಾಕೊಂಡಿದ್ದೀನಿ, ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈವನ್ ಒಬ್ಬ ಸಾಧಕ, ಒಬ್ಬ ಭಕ್ತ ಪರಮಾತ್ಮನೊಂದಿಗೆ ಏನು ಹೇಳ್ತಾನೆ ಅಂತಂದರೆ, ಜೀವಾತ್ಮ ಹೇಳುವಂತಹದ್ದು ಪರಮಾತ್ಮನಿಗೆ, ಸಿ ಪರಮಾತ್ಮ ನೀನು ಮಾಯಾಪತಿ, ಮಾಯೆಯನ್ನು ಗೆದ್ದವನು, ನಿನ್ನ ವಶದಲ್ಲಿ ಮಾಯೆ ಇದೆ, ಆದರೆ ನಾನು ಮಾಯಾದಾಸ. ಸಿ, ಅವನು ಯಾಕೆ ತನ್ನನ್ನು ತಾನು ಮಾಯಾದಾಸ ಅಂತ ಕರ್ಕೋತಾ ಇದ್ದಾನೆ? ಬಿಕಾಸ್ ಅವನಲ್ಲಿ ಇನ್ನೂ ಆ ಜೀವಭಾವ ಇದೆ, ಆತ್ಮಭಾವ ಬಂದಿಲ್ಲ. ಆತ್ಮಭಾವ ಬಂದಿಲ್ಲದ ಕಾರಣದಿಂದ ಅವನು ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ ನೀನು ಮಾಯಾಪತಿ. ಸಿ, ಮಾಯೆ ಕ್ಯಾನ್ ನೆವರ್ ಡಿಸ್ಟರ್ಬ್ ಯು ಬಿಕಾಸ್ ಯು ಆರ್ ಮಾಯಾಪತಿ. ಬಟ್ ನನ್ನ ಪರಿಸ್ಥಿತಿ ಆ ರೀತಿ ಇಲ್ಲ. ನಾನು ಮಾಯೆಗೆ ಸಿಕ್ಕಾಕೊಂಡಿರೋನು, ನಾನು ಒದ್ದಾಡ್ತಾ ಇದ್ದೀನಿ, ನಾನು ಮಾಯಾದಾಸ. ದಟ್ ಮೀನ್ಸ್ still there is a scope for the Jivatma to know that he is the true Atma, and he should realize that once it is understood, once he becomes that he is the Atma, he is the Gnana Swarupi, then just like Janaka Maharaja, Janaka Maharaja ಏನು ಹೇಳ್ತಾ ಇದ್ದಾನೆ, there is no Maye, there is nothing called Maye. So, this is the understanding of the Janaka Maharaja. There cannot be Maye. Maye ಇಲ್ಲ ಅನ್ನುವಂತಹ ದೃಢ ಅಭಿಪ್ರಾಯದ ಜೊತೆನಲ್ಲಿ he also believes that the very imagination of Maya is very wonderful. So, Ajnana is the root cause for all types of sufferings. Ajnana is the root cause for all types of sufferings. So, ದುಃಖಕ್ಕೆ ಅಜ್ಞಾನವೇ ಕಾರಣ. ವೇದಾಂತ ಮತ್ತು ಶಾಸ್ತ್ರ ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲಿವರೆಗೆ ನಮ್ಮಲ್ಲಿ ಇಗ್ನೊರೆನ್ಸ್ ಅನ್ನುವಂತಹದ್ದು ಇರುತ್ತೆ, ಅಲ್ಲಿವರೆಗೆ ನಾವು ಈ ಒಂದು ನೋವು, ಸಂಕಟ, ದುಃಖ ಅನ್ನುವಂತಹದ್ದು ನಮಗೆ ಅನುಭವ ಆಗ್ತಾನೆ ಇರುತ್ತೆ. ಬಟ್ ಯಾವಾಗ ನಮ್ಮಲ್ಲಿ ಜ್ಞಾನ ಪ್ರವೇಶವಾಗುತ್ತೆ, ದೆರ್ ಈಸ್ ನೋ ಅಜ್ಞಾನ. ಜ್ಞಾನ ಪ್ರವೇಶವಾದಾಗ ದೆರ್ ಈಸ್ ನೋ ಅಜ್ಞಾನ. ಸೊ ಜ್ಞಾನ ಪ್ರವೇಶವಾದ ಅಂತಂದ್ರೇನು? ಇಟ್ ಈಸ್ ರಿಯಲೈಸೇಷನ್. ಸಿ, ಆಲ್ವೇಸ್ ವೇದಾಂತದಲ್ಲಿ ಜ್ಞಾನ ಅಂತಂದಾಗ ಇಟ್ ಈಸ್ ವಿ ಆಲ್ವೇಸ್ ರೆಫರ್ ಇಟ್ ಆ್ಯಸ್ ಆತ್ಮಜ್ಞಾನ. ಸೊ ಯಾವಾಗ ಆತ್ಮಜ್ಞಾನ ಅನ್ನುವಂತಹದ್ದು ಉಂಟಾಗುತ್ತೆ, ಆಗ ಐ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಆತ್ಮಸ್ವರೂಪಿ. ನಾನು ಆತ್ಮ ಅನ್ನುವಂತಹದ್ದು ನನಗೆ ಗೊತ್ತಾದಾಗ ಅಲ್ಲಿ ಮಾಯೆ ಈಸ್ ಇನ್ ಇಮ್ಯಾಜಿನೇಷನ್.
ದೇರ್ ಕೆನಾಟ್ ಬಿ ಮಾಯೆ. ಅದರಿಂದ ಅಜ್ಞಾನಕ್ಕೆ ಕಾರಣ ಏನು ಅಂತಂದರೆ, ದುಃಖಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ಅಜ್ಞಾನ. ಅದರಿಂದ ಅಜ್ಞಾನಕ್ಕೆ ಕಾರಣ ಬೇರೆ ಏನೋ ಅಲ್ಲ, ಇಟ್ ಈಸ್ ದಿ ಮೈಂಡ್. ಸೊ ಮನಸ್ಸೇ ಅಜ್ಞಾನದ ರೂಪವನ್ನು ತಾಳತ್ತೆ. ಸೊ ಇಟ್ ಈಸ್ ದಿ ಮೈಂಡ್. ಮನ ಏವ ಕಾರಣಂ ಮನುಷ್ಯಾಣಾಂ ಬಂಧ ಮೋಕ್ಷಯೋ ಅಮೃತ ಬಿಂದು ಉಪನಿಷತ್ ಇಟ್ ಸೇಸ್. ಸೊ ಇಟ್ ಈಸ್ ದಿ ಮೈಂಡ್. ಮೈಂಡ್ ಇಸ್ ದಿ ಕಲ್ಪ್ರಿಟ್. ಸೊ ಮನಸ್ಸಿಗಿಂತ ಬೇರೆ ಅವಿದ್ಯೆ ಬೇರೆ ಇನ್ಯಾವುದೂ ಇಲ್ಲ. ಸೊ ಸಂಸಾರವನ್ನು ಬಂಧನ ಅಂತ ಹೇಳುತ್ತೆ ನಮ್ಮ ವೇದಾಂತ. ಸಂಸಾರ ಅಂತಂದರೆ ಬಾಂಡೇಜ್. ಅದಕ್ಕೆ ಸಂಸಾರಕ್ಕೆ ನೀನು ಬಿದ್ದಿದೆಯಾ ಅಂತಲೇ ಹೇಳ್ತಾರೆ. ಅಂದರೆ ಯು ಆರ್ ಬೌಂಡ್. ಆ್ಯಂಡ್ ಅಗೇನ್ ಸಂಸಾರ ಅಂತಂದರೆ ಅಟ್ಯಾಚ್ಮೆಂಟ್ಸ್. ಅಟ್ಯಾಚ್ಮೆಂಟ್ಸ್ ಟು ವಾಟ್? ಅನಿತ್ಯ. ಇಂಪರ್ಮನೆಂಟ್ ಅಂತ ಗೊತ್ತಾದ ಬಳಿಕ ಕೂಡ ಹೋಗಿ ಅದಕ್ಕೆ ಅಟ್ಯಾಚ್ ಆಗುವಂತಹದ್ದು ಈಸ್ ದಿ ಸಂಸಾರ. ದಟ್ ಈಸ್ ಅಜ್ಞಾನ. ಸೊ ಸಂಸಾರ ಬಂಧನಕ್ಕೆ ಇದೇ ಅಜ್ಞಾನ. ಅಜ್ಞಾನ ಈಸ್ ದಿ ಕಾರಣ. ಇಂತಹ ಅಜ್ಞಾನಕ್ಕೆ ಮನಸ್ಸು ಕಾರಣ ಆಗಿರುತ್ತೆ. ಸೊ ಅದರಿಂದ ಎಂಟೈರ್ ವೇದಾಂತದಲ್ಲಿ ನಾವು ಏನು ಸಾಧನೆ ಅಂತ ಹೇಳ್ತೀವಿ, ಇಟ್ ಈಸ್ ನಥಿಂಗ್ ಬಟ್ ಟ್ರೈನಿಂಗ್ ಟು ದಿ ಮೈಂಡ್. ಸಾಧನೆ ಈಸ್ ನಾಟ್ ಜಪ ತಪ ಏನೇನೋ ಅಲ್ಲ. ಇನ್ ಎ ವೇ ವಿ ಡು ನಾಟ್ ನೋ, ವಿ ಆರ್ ಆಕ್ಚುಲಿ ಟ್ರೈನಿಂಗ್ ದಿ ಮೈಂಡ್. ನಾವು ಇಂತಹ ರಿಯಾಲಿಟಿಗಳನ್ನು ನಾವು ಬಹಳ ಹತ್ತಿರದಿಂದ ನಾವು ನೋಡಿ ಅನುಭವಿಸಬೇಕು. ಆ್ಯಕ್ಚುಲಿ ನಾವು ಸಾಧನೆ ಅಂತ ಹೇಳಿ ಆಧ್ಯಾತ್ಮದಲ್ಲಿ ನಾವು ಮಾಡ್ತಾ ಇರೋವಂತಹದ್ದಾದರೂ ಏನು? ನಾವು ಯಾವುದೋ ಉಪನಿಷತ್ ಕಲ್ತ್ಕೋತೀವಿ, ಏನೋ ಒಂದು ಕಲ್ತ್ಕೋತೀವಿ, ಏನೋ ಒಂದು ಮಾಡ್ತೀವಿ. ಇಟ್ ಈಸ್ ಆಲ್ ನಥಿಂಗ್ ಬಟ್ ವಿ ಆರ್ ಟ್ರೈನಿಂಗ್ ದಿ ಮೈಂಡ್. ದಟ್ಸ್ ಆಲ್. ನಾವು ಲಯ ಅಂತ ಹೇಳ್ತೀವಿ, ದಟ್ ಈಸ್ ಡಿಸ್ಟ್ರಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಸೃಷ್ಟಿ ಅಂತ ಹೇಳ್ತೀವಿ. ವಾಟ್ ಈಸ್ ಆ್ಯಕ್ಚುಲಿ ದಿಸ್ ಸೃಷ್ಟಿ ಆ್ಯಂಡ್ ಲಯ? ಮನೋನಾಶ. ಭಗವಾನ್ ರಮಣ ಮಹರ್ಷಿ ಹೇಳ್ತಾರೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಮನೋನಾಶ. ಯು ಕೆನಾಟ್ ಡಿಸ್ಟ್ರಾಯ್ ದಿ ಮೈಂಡ್. ಅದು ಮನಸ್ಸಲ್ಲ ಅನ್ನುವಂತಹದ್ದು ಗೊತ್ತಾಗಬೇಕು. ದಟ್ಸ್ ಆಲ್. ದಟ್ ಈಸ್ ಮನೋನಾಶ. ಇಫ್ ದೇರ್ ಈಸ್ ನೋ ಮೈಂಡ್, then where is the world? If there is no mind, where is the world? Because world annantadu, it is the projection of the mind. Mind projects the world. So what is prapancha, what is srushti antandre, it is because of the mind. Suppose there is no mind, there is no world. Other than mind, who can project the world? No, there is no world at all. So there is no world at all is called the laya. But if the mind is alert, that is srushti, that is prapancha. ಮನಸ್ಸು ಜಾಗೃತವಾಗಿದೆ ಅಂತಂದ್ರೆ ಇಟ್ ಈಸ್ ಸೃಷ್ಟಿ. ಸೃಷ್ಟಿ ಅಂತ ಹೇಳಿದಾಗ ಏನು? ಜಗತ್ತಿನ ವೈಭವ. ಜಗತ್ತು ವಿಜೃಂಭಿಸ್ತಾ ಇದೆ. ವಿಜೃಂಭಿಸ್ತಾ ಇರುವಂತಹ ಜಗತ್ತಿನಲ್ಲಿ ನಾವು ಸೋಲು ಗೆಲುವುಗಳನ್ನು ನೋಡ್ತೀವಿ, ಲಾಭ ನಷ್ಟಗಳನ್ನು ನೋಡ್ತೀವಿ, ಜಯ ಅಪಜಯಗಳನ್ನು ನೋಡ್ತೀವಿ. ನೋವು ನಲಿವುಗಳನ್ನು ಕಾಣ್ತೀವಿ. ದಟ್ ಈಸ್ ಜಗತ್ತಿನ ವಿಜೃಂಭಣೆ, ಜಗತ್ತಿನ ವೈಭವ. ಸೊ ಜನಕ ಸೇಸ್, ನಾನು ಶುದ್ಧ ಚೈತನ್ಯ, ನಾನು ಆತ್ಮಸ್ವರೂಪಿ, ನಾನು ಜ್ಞಾನ ಸ್ವರೂಪಿ. ಐ ರಿಮೈನ್ ದಿ ಸೇಮ್ ಫಾರ್ ಎವರ್. ನನ್ನಲ್ಲಿ ಬದಲಾವಣೆ ಎನ್ನುವಂತಹದ್ದೇ ಇಲ್ಲ.
ಐ ಆಮ್ ಜಸ್ಟ್ ವಿಟ್ನೆಸಿಂಗ್ ಆಲ್ ದೀಸ್ ಥಿಂಗ್ಸ್. ಸಾಕ್ಷಿಭೂತ. ಸೊ ನನ್ನ ಮನಸ್ಸು ಬುದ್ಧಿಯಲ್ಲಿ ವಿಕಾರಗಳು ಹುಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಐ ಆಮ್ ದಿ ನೋರ್ ಆಫ್ ಆಲ್ ದೀಸ್ ಥಿಂಗ್ಸ್. ಬದಲಾವಣೆಗಳನ್ನು ನಾನು ನೋಡ್ತಾ ಇದ್ದೀನಿ. ಬದಲಾವಣೆಗಳನ್ನು ನಾನು ನೋಡ್ತಾ ಇರೋದ್ರಿಂದ ಐ ಆಮ್ ದಿ ನೋರ್. ಐ ಆಮ್ ಡಿಫ್ರೆಂಟ್ ಫ್ರಮ್ ದೋಸ್ ಥಿಂಗ್ಸ್. ಸೊ ನಾನು ಅಥವಾ ನನ್ನಿಂದ ಹೊರಗಡೆ ನಾನು ಅನೇಕ ಬದಲಾವಣೆಗಳನ್ನು ನಾನು ನೋಡ್ತಾ ಇದ್ದೀನಿ ಅಂತಂದರೆ ದಟ್ ನಾನು ಈಸ್ ದಿ ವಿಟ್ನೆಸ್. ಐ ಆಮ್ ದಟ್ ವಿಟ್ನೆಸ್. ಸೊ ಜಗತ್ತಿನ ವೈಭವ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅಂತಂದ್ರೆ ಏನರ್ಥ? ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. I know I am experiencing. I know I am the knower of this experience. I am not the experience. ಸೊ ಜಗತ್ತಿನ ವೈಭವಗಳನ್ನು ನಾನು ಗಮನಿಸ್ತಾ ಇದ್ದೀನಿ. ಐ ಆಮ್ ವಿಟ್ನೆಸಿಂಗ್. ಐ ಆಮ್ ದಟ್. ಸೊ ಇನ್ ರಿಯಾಲಿಟಿ there is no ಗೆಲುವು, there is no ಸೋಲು. It is the Vaibhava of the Jagat. And again this Jagat is Trigunatmika. This Jagat is Maya. ಅದನ್ನೇ ಜನಕ ಹೇಳ್ತಾ ಇರೋದು. There is nothing called Maya. But the very imagination of Maya is wonderful. Because once you accept, yes, there is Maya, you see the world. But Janaka is a realized master. He is a Rajarshi. He is the knower of the truth. So he says, there is nothing called Maya. Maya is your imagination. Of course, that imagination is wonderful because you see the colorful world. You see the colorful world. So, Nanu Shuddha Chaitanya, I remain the same forever. ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.